ಓಕೆ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ಒಂದನ್ನು ತಿಳಿಸ್ತಾ ಇದ್ದೀನಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ಅನ್ಯೋನ್ಯತೆಯ ಪ್ರಾರ್ಥನೆ ಕೂಟ ಒಂದು 4ನೇ ತಿಂಗಳಿನ ಏಪ್ರಿಲ್ ತಿಂಗಳಿನಲ್ಲಿ 2024ನೇ ವರ್ಷದಲ್ಲಿ ಸಭೆಯಾಗಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತಾ ಇದ್ದೇನೆ. ಸಭಾ ಪಾಲಕನಾಗಿ, ಸಭೆಯಲ್ಲಿರ್ತಕ್ಕಂಥ ದೇವರ ಆಲಯದ ಯಾಜಕನಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಓದು ತಿಂಗಳಲ್ಲಿ ನಾವೊಂದು ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ನಾವು ಧ್ಯಾನ ಮಾಡಿದ್ವಿ. ಈ ಒಂದು ಅನ್ಯೋನ್ಯತೆಯ ಕೂಟ ಯಾಕೆ ಅಂತಂದ್ರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅನೇಕ ವಿಷಯಗಳನ್ನ ಏನ್ ಮಾಡಿದರೆ, ಗುಟ್ಟುಗಳನ್ನೆಲ್ಲವನ್ನ ಏನ್ ಮಾಡಿದಾತ ತಿಳಿಯಪಡಿಸಿದ. ಮರ್ಮವಾಗಿರ್ತಕ್ಕಂಥ ಸಂಗತಿಗಳೆಲ್ಲವನ್ನ ಕೂಡ ಆತನ ಏನ್ ಮಾಡಿದ, ತಿಳಿಯಪಡಿಸಿದ. ಅದೇ ರೀತಿಯಾಗಿ ಈ ಒಂದು ಅನ್ಯೋನ್ಯತೆ ಕೂಟದಲ್ಲಿ ಕೂಡ ನಾವು ಆತ್ಮನಲ್ಲಿ ಬಲಗೊಳ್ಳುವುದಕ್ಕಾಗಿ, ಯಾವುದರಲ್ಲಿ ರೀ, ಆತ್ಮನಲ್ಲಿ ನಾವು ಬಲಗೊಳ್ಳುವುದಕ್ಕಾಗಿ, ಆತ್ಮನಲ್ಲಿ ನಾವು ಆನಂದ ಪಡುವುದಕ್ಕಾಗಿ, ಆತ್ಮನಲ್ಲಿ ಶಕ್ತಿಯನ್ನ ಹೊಂದಿಕೊಳ್ಳುವುದಕ್ಕಾಗಿ, ಆತ್ಮಾನುಸಾರವಾಗಿ ನಾವು ಯಾವ ರೀತಿಯಾಗಿ ನಡಿಬೇಕು, ಆತ್ಮನಲ್ಲಿ ನಾವು ಯಾವ ರೀತಿಯಾಗಿ ದೇವರಿಂದ ಕರ್ತನ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕೆನ್ನುವಂಥದ್ದಕ್ಕೋಸ್ಕರವಾಗಿಯೇ ಈ ಒಂದು ಅನ್ಯೋನ್ಯತೆಯ ಪ್ರಾರ್ಥನೆಯ ಕೂಟ ವಿಶೇಷವಾಗಿ ಪಾಪ ವಿಮೋಚನೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ಸಭೆಯಲ್ಲಿ ಆತನನ್ನು ಹಿಂಬಾಲಿಸಿ ನಡೆಯುವಂಥವ್ರಿಗೋಸ್ಕರವಾಗಿ ಏರ್ಪಾಟು ಮಾಡಿರುವಂಥದ್ದು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಓದು ತಿಂಗಳಲ್ಲಿ ನಾವೊಂದು ವಾಕ್ಯವನ್ನ ಧ್ಯಾನ ಮಾಡಿದ್ವಿ. ಆ ವಾಕ್ಯ ಏನಾಗಿತ್ತು, ಯಾರಾದ್ರೂ ನೆನಪು ಮಾಡ್ತೀರಾ? ಓದು ತಿಂಗಳು 4 ಸಂಗತಿಗಳು. ಓಕೆ, ಹೇಳ್ರಿ. ಇರುವೆ, ಮತ್ತೆ ಮೊಲ, ಆಮೇಲೆ ಇರುವೆ, ಮೊಲ ಆದ್ಮೇಲೆ ಮಿಡತೆ, 4ನೇದು ಅಲ್ಲಿ. ಓಕೆ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ಆ ಒಂದು ಈ ಲೋಕದಲ್ಲಿರ್ತಕ್ಕಂಥ ಜ್ಞಾನದ ಜೀವಿಗಳು ಎಂಬುದಾಗಿ ಕರೆಸಿಕೊಳ್ಳುವಂಥದ್ರ ವಿಷಯವಾಗಿ ನಾವು ನೋಡಿ, ಅಲ್ಲಿ ವಿಶೇಷವಾಗಿ ಇರುವೆ ಎನ್ನುವಂಥದ್ದು ಯಾವ ರೀತಿಯಾಗಿ ಸಮಯವನ್ನ ಅದು ಸದ್ವಿನಿಯೋಗ ಮಾಡಿಕೊಳ್ಳುತ್ತದೆ ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ದೇವರ ಮಕ್ಕಳಾದಂಥ ನಾವು ಕೂಡ ಸಮಯದ ಜ್ಞಾನವುಳ್ಳವರಾಗಿ ಮಾಡಬೇಕಾದ ಕಾರ್ಯಗಳನ್ನು ಸಮಯದಲ್ಲಿಯೇ ನಾವು ಮಾಡಬೇಕು. ಸಮಯ ಯಾವ ಸಮಯ ರೀ? ದೇವರನ್ನು ಹಿಂಬಾಲಿಸಿ ನಡೆಯುವಂತಹ ಸಮಯ, ದೇವರ ಬಳಿಯಲ್ಲಿ ನಿಲ್ಲುವಂತಹ ಸಮಯ. ಲೋಕದಲ್ಲಿ ನಾವು ಎಷ್ಟೋ ಕಾಲವನ್ನು ನಾವು ಕಳೆದಿದ್ದೇವೆ. ಆದರೆ ದೇವರ ಆತ್ಮನಲ್ಲಿ ನಡೆಸಿಕೊಳ್ಳುವಂತ ನಾವು ಸ್ಥಿರವಾಗಿ ದೇವರಲ್ಲಿ ಇರಬೇಕೆನ್ನುವಂಥದ್ದು ದೇವರ ಒಂದು ಇಷ್ಟವಾಗಿದೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಸಮಯ, ಇರುವೆಯಿಂದ. ಎರಡನೆಯದಾಗಿ ಮೊಲ, ಅದು ತಾನು ಆ ಒಂದು ಬಲಹೀನ ಜೀವಿಯಾಗಿದ್ದಾಗಲೂ ಕೂಡ ಅದು ಒಂದು ಒಳ್ಳೆಯ ಉನ್ನತವಾದಂಥ ಸ್ಥಳವನ್ನು ಅದೇನ್ ಮಾಡುತ್ತೆ, ಆಯ್ಕೆ ಮಾಡಿಕೊಳ್ಳುತ್ತೆ. ನಮಗೆ ಆದರಣೆ, ಆಶ್ರಯ, ಆಧಾರವಾಗಿರ್ತಕ್ಕಂಥ ಒಂದೇ ಒಂದು ಸ್ಥಳ ಯಾವುದ್ರೆ, ಯೇಸು ಕ್ರಿಸ್ತನ ಶಿಲುಬೆ. ಹಲ್ಲೆಲೂಯಾ. ಆ ಒಂದು ಕಲ್ವಾರಿ ಗಿರಿಯಲ್ಲಿ ಆತ ನಮಗೋಸ್ಕರವಾಗಿ ನಮ್ಮ ಎಲ್ಲರ ಪಾಪಗಳನ್ನು ಹೊತ್ತುಕೊಳ್ಳುವಂತ ಯಜ್ಞದ ಕುರಿಮರಿಯಾಗಿರ್ತಕ್ಕಂಥ ಆತನಲ್ಲಿಯೇ ನಮಗೆ ಆ ಯೇಸು ಎನ್ನುವಂತ ಬಂಡೆಯ ಮೇಲೆಯೇ ನಮ್ಮ ಜೀವಿತವನ್ನು ನಾವೇನ್ ಮಾಡ್ಬೇಕು, ಕಟ್ಟಿಕೊಳ್ಳುವಂತವರಾಗಬೇಕು ಪ್ರೇರೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ಸ್ಥಳ ಎಂಬುದಾಗಿ ನಾವು ನೋಡಿದ್ವಿ. ಮೂರನೇದಾಗಿ ನಾವೇನ್ರಿ, ಸಮೂಹ. ಮಿಡತೆಗಳಿಗೆ ಅರಸನು ಇಲ್ಲದಿದ್ದರೂ ಕೂಡ ಅವು ಗುಂಪು ಗುಂಪಾಗಿ ಹೋಗ್ತವೆ ಎನ್ನುವಂತ ವಿಷಯವನ್ನು ನಾವೇನ್ ಮಾಡಿದ್ದೇವೆ, ಧ್ಯಾನ ಮಾಡಿದಂತವರಾಗಿದೆ ಪ್ರೇರೆ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು 120 ಜನರು ಅವರು ಒಗ್ಗಟ್ಟಿನಿಂದ, ಏಕ ಮನಸ್ಸಿನಿಂದ, ಅವರು ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಅಭಿಪ್ರಾಯವುಳ್ಳವರಾಗಿ ದೇವರಿಂದ ಶಕ್ತಿಯನ್ನು ಹೊಂದಿಕೊಳ್ಳುವವರೆಗೂ ಕೂಡ ನಾವು ಕದಲಬಾರದು ಎನ್ನುವಂತ ಒಂದು ನಿರ್ಧಾರದಿಂದ 10 ದಿನಗಳ ಕಾಲ, 10 ದಿವಸಗಳ ಕಾಲ ಅವರು ಸ್ಥಿರವಾಗಿ ಏನ್ ಮಾಡ್ತಾ ಇದ್ದಾರೆ, ಸಮೂಹವಾಗಿ ಕೂಡಿ ದೇವರನ್ನ ಏಕ ಮನಸ್ಸಿನಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ ಪ್ರೇರ. ಅದಕ್ಕಾಗಿ ದೇವರ ಅಭಿಷೇಕ, ಪವಿತ್ರಾತ್ಮನ ಅಭಿಷೇಕ ಸಭೆ ಎನ್ನುವಂಥದ್ದಲ್ಲಿ ಏನಾಯ್ತು, ಪ್ರಾರಂಭವಾಯ್ತು ಪ್ರೇರ. ಮೂರನೇದಾಗಿ ನಾವು ನೋಡಿದ್ವಿ, ಸಮೂಹ ಆದ್ಮೇಲೆ ಏನ್ರಿ ಲಾಸ್ಟ್ನೇದು, ಮೊದಲನೇದು ಸಮಯ, ಎರಡನೇದು ಸ್ಥಳ, ಮೂರನೇದು ಸಮೂಹ, ನಾಲ್ಕನೇದು ಯಾವುದು,
ಅಲ್ಲಿ ಎಲ್ಲಿ ವಾಸ ಮಾಡುತ್ತದು? ಅರಮನೆಯಲ್ಲಿ. ಹಲ್ಲೆಲೂಯಾ. ಅರಮನೆಯಲ್ಲಿ ವಾಸ ಮಾಡುವಂತ ಅಲ್ಲಿ ಏನನ್ನ ಹೊಂದಿರುತ್ತೆ? ಏನನ್ನ ಹೊಂದಿರುತ್ತೆ? ಬರ್ಕೊಂಡಿದ್ರಿ ಅಕ್ಕ? ಸನ್ನಿಧಾನ. ಹಲ್ಲೆಲೂಯಾ. 4ನೇದೇನ್ರಿ? ಸನ್ನಿಧಾನ. ಅದು ಯಾವುದು ಆಗಿದೆ? ನಮ್ಮ ಸನ್ನಿಧಾನ ಪರಲೋಕವೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ವಿಷಯಗಳನ್ನು ನಾವೇನ್ ಮಾಡಿದ್ದೇವೆ? ಓದುವಾರ ಧ್ಯಾನ ಮಾಡಿದ್ವಿ. ಇವತ್ತಿನ ದಿವಸ ಅದೇ ಒಂದು 4 ಅಂಶಗಳನ್ನ ಒಂದು ವ್ಯತ್ಯಾಸಕರವಾದ ರೀತಿಯಲ್ಲಿ ನಾವು ಏನ್ ಮಾಡೋಣ? ಧ್ಯಾನ ಮಾಡೋಣ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಸಾರಿ ದೇವರು ಎರಡರಷ್ಟು ಎಂಬುದಾಗಿ ಏನ್ ಮಾಡಿದ್ರು? ಆಶೀರ್ವಾದ ಮಾಡಿದ್ರು ಪ್ರಿಯರೇ. ಮೊದಲನೇದಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ಯೋಬನ ಕುರಿತಾಗಿ, ಯೋಬನ ಒಂದು ಸ್ವತ್ತನ್ನ 42ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಅವನ ಸ್ವತ್ತನ್ನ ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದರು ಎನ್ನುವುದಂತದನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಅನೇಕ ಸಂಗತಿಗಳಿದಾವೆ. ಎರಡನೇದಾಗಿ ನೀವು ಜಕರಿನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 12ನೇ ವಚನ ನೀವು ನೋಡಿದ್ದೆ ಆದ್ರೆ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, 2ರಷ್ಟು ಸುಖವನ್ನ ನಿಮಗೆ ದಯಪಾಲಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಎಲೀಯನು ಆಕಾಶದೊಳಕ್ಕೆ ಸ್ವರ್ಗಕ್ಕೆ ಆರೋಹಣನಾಗಿ ಹೋಗುವಂತ ಸಮಯದಲ್ಲಿ ಎಲೀಷನು ಎಲೀಯನನ್ನ ಹಿಂಬಾಲಿಸಿದಾಗ ಎಲೀಷನು ಎಲಿಯನ ಬಳಿಯಲ್ಲಿ ಕೇಳ್ತಾನೆ, ಗುರುವಾಗಿರ್ತಕ್ಕಂಥ ಎಲಿಯನ ಬಳಿಯಲ್ಲಿ ಶಿಷ್ಯನಾಗಿರ್ತಕ್ಕಂಥ ಎಲೀಷನು ಕೇಳ್ತಾನೆ. ಏನಂತ ಹೇಳಿ ಕೇಳ್ತಾನೆ? ನನಗೆ 2ರಷ್ಟು ನಿನ್ನ ಆತ್ಮನ ವರಗಳಲ್ಲಿ, ನಿನಗೆ ಯಾವ ವರಗಳಿದವು ಆತ್ಮನಲ್ಲಿ 2ರಷ್ಟು ಪಾಲು ನನಗೆ ಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಈ 2ರಷ್ಟು ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇರುವಂತ ಅಂಶ ಏನಂತಂದ್ರೆ, ಒಂದು 4 ರೀತಿಯಾದಂತ ಹೊಸ ಅನುಭವಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏದೇನ್ ತೋಟದಲ್ಲಿರುವಾಗ ಆದಾಮ ಅವ್ವಳು ಅವರಿಗಿರುವಂತ ಅನುಭವನೇ ಬೇರೆ, ಏದೇನ್ ತೋಟದಿಂದ ಅವರು ಹೊರಗಡೆ ಹಾಕಿದಾಗ ಅವರಿಗೆ ಆದಂತ ಅನುಭವನೇ ಬೇರೆಯಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕಾರ್ಮೇಲಿನ ಬೆಟ್ಟದಲ್ಲಿ ಎಲಿಯನಿಗೆ ಆದಂತ ಒಂದು ಅನುಭವ ಬೇರೆಯಾಗಿತ್ತು. ಎಲಿಯನ್ ಏನ್ ಮಾಡಿದ? ಆಕಾಶದಿಂದ ಅಗ್ನಿಯನ್ನ ಬರಮಾಡುವಂತೆ ಮಾಡಿ ಅಲ್ಲಿಯವರಿಗೆ ಕಟ್ಟಲ್ಪಡಲಾರದಂತ ಯಜ್ಞವೇದಿಯನ್ನ ಕಟ್ಟಿ 12 ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆ 12 ಕಲ್ಲುಗಳನ್ನ ತೆಗೆದುಕೊಂಡು ಯಜ್ಞವೇದಿಯನ್ನ ಕಟ್ಟಿ ಏನ್ ಮಾಡಿದರಿ? ಆಕಾಶದಿಂದ ಬೆಂಕಿಯನ್ನು ಇಳಿಯ ಮಾಡಿ ನಿಜವಾದ ದೇವರು ಸೃಷ್ಟಿಕರ್ತನು ಆತನೇ ಎಂಬುದಾಗಿ ಏನ್ ಮಾಡಿದ? ಪ್ರತಿಪಾದನೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿಗೆ ಆದಂತ ಅನುಭವನೇ ಬೇರೆ. ಅಲ್ಲಿ ಆತನ ರಕ್ತ ಕಣ್ಣೀರಾಗಿ ಏನಾಗಿತ್ತು? ಮಾರ್ಪಾಟಾಗಿತ್ತು. ಕಲ್ವಾರಿ ಗುಡ್ಡದಲ್ಲಿ ಯೇಸು ಸ್ವಾಮಿಗೆ ಆದಂತ ಒಂದು ಅನುಭವನೇ ಬೇರೆ. ಹಲ್ಲೆಲೂಯಾ. ಯಾಕೆ ಈ ವಿಷಯಗಳನ್ನು, ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಂತಂದ್ರೆ, ಅಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ಪಾಠಗಳನ್ನು ನಾವು ಇವತ್ತಿನ ದಿವಸ ಕಲಿಬೇಕಾಗಿದೆ ಪ್ರೇರಿ. ಇವತ್ತಿನ ದಿವಸ ನೀವು ಸತ್ಯವೇದ ಪುಸ್ತಕದಲ್ಲಿ ಅರಸುಗಳು, ಸತ್ಯವೇದ ಪುಸ್ತಕಗಳಲ್ಲಿ ಹಲ್ಲೆಲೂಯಾ ತಂದಿಟ್ಕೊಂಡಿದ್ದೀರಾ? 2ನೇ ಅರಸುಗಳು 2ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ ಮೊದಲಿನಿಂದ ಓದಿಕೊಳ್ಳುವ ಸಮಯದಲ್ಲಿ, ಯೆಹೋವನು ಎಲೀಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲೀಯನು ಎಲೀಷನೊಡನೆ ಗಿಲ್ಗಾಲನ್ನ ಬಿಟ್ಟು ಹೊರಟನು. ಆಗ ಎಲೀಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನ, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಅಂದನು. ಎಲೀಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೆ ಹೋದನು. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು. ಎಲೀಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೊರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದುದರಿಂದ
ಇಬ್ಬರು ಹೊರಟು ಯೋರ್ದಾನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರ ಕಂಬಳಿಯನ್ನು ಮಡಚಿ ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲಿಯನು ತನ್ನ ಕಂಬಳಿಯನ್ನ ಮಡಚಿ ಅದರಿಂದ ನೀರನ್ನ ಒಡೆಯಲು ನೀರು 2 ಭಾಗವಾಯಿತು. ಇಬ್ಬರೂ ಒಣನೆಲದ ಮೇಲೆ ದಾಟಿ ಹೋದರು. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನ ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲಿಯನು ಅವನಿಗೆ, ನೀನು ದುರ್ಲಭವಾದುದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನ ವಿಂಗಡಿಸಿದವು. ಎಲೀಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆ ಇಸ್ರಾಯೇಲ್ಯರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸಿದ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು ತುಂಡು ಮಾಡಿದ ನಂತರ ಅವನು ಮೇಲನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಒಡೆಯಲು ಅದು 2 ಭಾಗವಾಯಿತು ಎಂಬುದೇ. ಅವನು ದಾಟಿ ಹೋದನು. ಹಲ್ಲೆಲೂಯಾ. ಒಂದು ವಿಶೇಷವಾದಂತ ಸಂಗತಿ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ, ಎಲಿಯನು ಎಲೀಷನನ್ನ ಏನ್ ಮಾಡ್ತಾ ಇದ್ದಾನೆ, ತನ್ನ ಶಿಷ್ಯನನ್ನಾಗಿ ಆಯ್ಕೆ ಮಾಡಿಕೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾರಿಗೆ? ಎಲಿಯನಿಗೆ. ಯಾಕಂದ್ರೆ ಎಲಿಯನು ಈ ಲೋಕವನ್ನು ಬಿಟ್ಟು ಹೋಗುವಂತ ಕಾಲ ಬಂದಿದೆ. ಈ ಲೋಕದಿಂದ ಆತನು ಹೊರಟು ಹೋಗುವಂತ ಸಮಯ ಬಂದಿದೆ. ಬಂದಂತ ಸಮಯದಲ್ಲಿ ಎಲಿಯನನ್ನ, ಅಲ್ಲಿ 19ನೇ ಅಧ್ಯಾಯ ಮೊದಲ ಅರಸುಗಳ ಪುಸ್ತಕ 19ನೇ ವಚನ ನೀವು ನೋಡಿದ್ದೆ ಆದ್ರೆ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನ ಕಂಡನು. ಅವನು ಹೊಲವನ್ನು ಹೂಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೇ ಜೋಡಿಯಿಂದ ತಾನಾಗಿ ಹೂಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನ ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನ ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಇಲ್ಲಿ ಎಲಿಯನು ಎಲೀಷನನ್ನ ಕರೆದಿರ್ತಕ್ಕಂಥ ಒಂದು ಅನುಭವವನ್ನು ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಎಲಿಯನು ಈ ಸ್ಥಳವನ್ನ ಬಿಟ್ಟು ಹೋಗಬೇಕಾಗಿದೆ. ಎಲೀಷನು ಗುರುವಾಗಿರ್ತಕ್ಕಂಥ ಎಲಿಯನನ್ನ ಹಿಂಬಾಲಿಸಿ ನಡಿಬೇಕಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳು ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಯೇಸು ಸ್ವಾಮಿಗೆ ಏನಾಗಿದ್ದಾರೆ? ಹೋಲಿಕೆಯಾಗಿದ್ದಾರೆ. ಎಲಿಯನು ಒಂದು ಬಲವಾದಂತ ಕಾರ್ಯಗಳನ್ನು ಯಾವ ರೀತಿಯಾಗಿ ಅದ್ಭುತಗಳನ್ನು ಮಾಡಿದನು, ಅದೇ ರೀತಿಯಾಗಿ ಯಾರು ಮಾಡಿದರೆ? ಯೇಸು ಕ್ರಿಸ್ತನು ಕೂಡ ಅದ್ಭುತಗಳನ್ನ ಮಾಡಿದ. ಎಲಿಯನು ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಆಕಾಶದೊಳಕ್ಕೆ ಏರಿ ಹೋದನು. ಅಗ್ನಿಮಯವಾದಂತ ರಥರಥಾಶ್ವಗಳು ಬಂದು ಆತನನ್ನು ಆಕಾಶದೊಳಕ್ಕೆ ಕರೆದುಕೊಂಡು ಹೋದವು. ಯೇಸು ಸ್ವಾಮಿ ಮೋಡಗಳ ಮೂಲಕವಾಗಿ ಆತನ ಆಕಾಶಕ್ಕೆ ಏನ್ ಮಾಡಿದರೆ? ಏರಿ ಹೋದ. ಹಲ್ಲೆಲೂಯಾ. ಎಲಿಯನು ಏರಿ ಹೋದಾಗ ಆತನ ಕಂಬಳಿ ಕೆಳಗಡೆ ಬಿದ್ದಾಗ ಅದನ್ನ ಎಲೀಷನು ಯಾವ ರೀತಿಯಾಗಿ ತೆಗೆದುಕೊಂಡು ಯೇಸು ಸ್ವಾಮಿ ಮೇಲಕ್ಕೆ ಏರಿ ಹೋದಾಗ ಪವಿತ್ರಾತ್ಮನ ಬಲ ಅಭಿಷೇಕ ಎನ್ನುವಂಥದ್ದು ಅಲ್ಲಿಂದ ಆತನಿಂದ ಏನ್ ಮಾಡಿದ್ದು? ಕೆಳಗಡೆ ಇಳಿದು ಬಂತು. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಎಲೀಷನು ಎಲಿಯನನ್ನ ಹಿಂಬಾಲಿಸಿ ನಡೀತಾ ಇದ್ದಾನೆ. ಯಾಕಂದ್ರೆ ಒಂದು ಸಮಯ ಬಂದಿದೆ, ಒಂದು ಕಾಲ ಬಂದಿದೆ, ಎಲಿಯನು ತನ್ನನ್ನು ಬಿಟ್ಟು ಹೋಗುವಂತ ಸಮಯ ಬಂದಿದೆ. ಎಲಿಯನನ್ನ ಹಿಂಬಾಲಿಸಲೇಬೇಕು ಎಂಬುದಾಗಿ ಪಣ ತೊಟ್ಟಿದ್ದಾನೆ. ಆತನಿಗೆ ಅನೇಕರು ಅಡ್ಡಿ ಮಾಡುವ ಮಾತುಗಳನ್ನ ಮಾತಾಡಿದಾಗಲೂ ಕೂಡ ಆತನು ಮಾತ್ರ ಏನ್ ಮಾಡ್ತಾ ಇಲ್ಲ ರೀ? ಹಿಂಬಾಲಿಸಿ ನಡೀತಾ ಇದ್ದಾನೆ. ಸ್ವತಃ ಎಲಿಯನೇ ಹೇಳ್ತಾ ಇದ್ದಾನೆ, ನನ್ನ ದೇವರು ಅಲ್ಲಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ಬೇತೇಲಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ಗಿಲ್ಗಾಲಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ಎರಿಕೋನಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ, ಯೋರ್ದಾನಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡಿದಾಗ, ಆದರೆ ಎಲೀಷನು ಮಾತ್ರ ಎಲಿಯನನ್ನ ಬಿಟ್ಟು ಹೋಗಲೇ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಕೂಡ ಕರ್ತನನ್ನ ಬಿಟ್ಟು ಹಿಂದಕ್ಕೆ ಹೋಗಬಾರದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈಗ ಒಂದೊಂದು ಅನುಭವವನ್ನು ನಾವು ಕ್ವಿಕ್ ಆಗಿ ನೋಡೋಣ, ಸಮಯ ಆಗಿದೆ. ಒಂದೊಂದು ಅನುಭವವನ್ನು ನಾವು ನೋಡೋಣ. ಮೊದಲನೇ ಅನುಭವ 2ನೇ ವಚನ ಓದ್ತೀರಾ? ಆಗ ಎಲಿಯನು, 2ನೇ ಅರಸುಗಳ ಪುಸ್ತಕ. ಆಗ ಎಲಿಯನು ಎಲೀಷನಿಗೆ,
ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಅದಕ್ಕಿಂತ ಮುಂಚೆ ಒಂದು ವಚನ ಇರುತ್ತೆ ನೋಡಿ, 2ನೇ ವಚನದ ಮೇಲೆ, ಎಲೀಯನು ಎಲೀಷನೊಡನೆ ಗಿಲ್ಗಾಲನ್ನ ಬಿಟ್ಟು ಏನ್ ಮಾಡಿದಂತೆ, ಹೊರಟನು. ಮೊದಲನೇ ಅನುಭವ. ಯಾವ ಅನುಭವ ರೀ? ಗಿಲ್ಗಾಲ್. ನೀವು ಗಿಲ್ಗಾಲ್ ಎನ್ನುವಂತ ಒಂದು ಅನುಭವ, ಇದು ಎಂತ ಅನುಭವ ಅಂತಂದ್ರೆ, ಯೆಹೋಶುವನ ಪುಸ್ತಕವನ್ನು ನೀವು ತೆಗೆದಿದ್ದೆ ಆದ್ರೆ 5ನೇ ಅಧ್ಯಾಯ 9ನೇ ವಚನ ನೀವು ನೋಡಿದ್ದೆ ಆದ್ರೆ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಗಿಲ್ಗಾಲ್ ಓದ್ತೀರಾ? ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 9ನೇ ವಚನ. ನಾನು ಐಗುಪ್ತರ ನಿಂದೆಯನ್ನು ಇವತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿರುತ್ತದೆ. ಮೊದಲನೇ ಅನುಭವ ಯಾವ ಅನುಭವ ರೀ? ಗಿಲ್ಗಾಲ್. ಹಲ್ಲೆಲೂಯಾ. ಯಾವ ಅನುಭವ? ಗಿಲ್ಗಾಲ್ ಎನ್ನುವಂತ ಅನುಭವ. ಈ ಗಿಲ್ಗಾಲ್ ಎನ್ನುವಂಥದ್ದು ಯಾವುದಕ್ಕೆ ಒಂದು ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ನೋಡುವಾಗ, ಐಗುಪ್ತರ ನಿಂದೆಯನ್ನ ದೇವರು ಇವತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದಾನೆಂದು ಹೇಳಿದ್ದರಿಂದ, ಐಗುಪ್ತರ ನಿಂದೆ, ಪಾಪದ ದಾಸತ್ವದ ಒಂದು ನಿಂದೆ, ಶ್ರಮೆ, ಸಂಕಟ, ವೇದನೆ, ದುಃಖ, ಪಾಪದ ಫಲದ ಒಂದು ನಿಂದೆ, ಒಂದೇ ಒಂದು ಊಟಕ್ಕೋಸ್ಕರವಾಗಿ, ಆಹಾರಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಕಾನಾನ್ನಲ್ಲಿರ್ತಕ್ಕಂಥ ಯಾಕೋಬನ ಕುಟುಂಬ ಎಲ್ಲಿಗೆ ಹೋಗ್ತಾ ಇದ್ರಿ? ಐಗುಪ್ತಕ್ಕೆ ಹೋಗ್ತಾ ಇದೆ. ಯಾವುದಕ್ಕಾಗಿ? ಬರಗಾಲ ಬಂದಂತ ಸಮಯದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರು ಅವರು? ಐಗುಪ್ತಕ್ಕೆ ಹೋಗ್ತಾ ಇದ್ದಾರೆ. ಆಯ್ತು, ಹೋಗಿ ಬಂದು ಬಿಡ್ಬೇಕಂತೇಳಿ ಅನ್ಕೊಂಡ್ರೆ ಅವರಲ್ಲಿ ಎಷ್ಟು ವರ್ಷಗಳ ಕಾಲ ದಾಸತ್ವದಲ್ಲಿ ಇರ್ಬೇಕಾಯ್ತ್ರಿ? 430 ವರ್ಷಗಳ ಕಾಲ. ಎಷ್ಟು ವರ್ಷ ರೀ? 430 ವರ್ಷಗಳ ಕಾಲ ಬರಗಾಲ ಬಂದಂತ ಸಮಯದಲ್ಲಿ ಅವರು ಹೋಗಿ ಅಲ್ಲಿ ಐಗುಪ್ತ ದೇಶದಲ್ಲಿ ತಂಗಿದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಐಗುಪ್ತ ದೇಶ ಅವರನ್ನ ಹೊರಗಡೆ ಬರಬೇಕು ಅಂತ ಹೇಳಿ ಅಂತಂದ್ರೆ ಬರೋದಕ್ಕಾಗಲೇ ಇಲ್ಲ. ಹಲ್ಲೆಲೂಯಾ. ಬರಬಂದಂತ ಸಮಯದಲ್ಲಿ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದ. ಬರಬಂದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾಕೋಬನು ಕೂಡ ಐಗುಪ್ತ ದೇಶಕ್ಕೆ ಹೋದ, ಯೋಸೇಫನು ಕೂಡ ಐಗುಪ್ತ ದೇಶಕ್ಕೆ ಹೋದ. ಆದ್ರೆ ಇಸಾಕನ ಕುರಿತಾಗಿ ಸತ್ಯವೇದ ಹೇಳುವಾಗ ಆತನ ಐಗುಪ್ತ ದೇಶಕ್ಕೆ ಏನ್ ಮಾಡ್ಲಿಲ್ಲಂತೆ, ಹೋಗ್ಲಿಲ್ಲ. ಯಾಕಂದ್ರೆ ದೇವರಿಂದ ಆ ಒಂದು ಅಪ್ಪಣೆಯನ್ನ ಹೊಂದಿದ್ದ ಪ್ರಿಯರೇ. ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಗಿಲ್ಗಾಲ್, ಈ ಗಿಲ್ಗಾಲಿನಲ್ಲಿ ಆಗಿರುವಂತ ಅನುಭವದ ಕುರಿತಾಗಿ ನಾವು ನೋಡುವಾಗ ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಐಗುಪ್ತ ದೇಶದಲ್ಲಿ ದಾಸತ್ವದಿಂದ ಈ ಜನರ ಬಿಡುಗಡೆಯನ್ನ, ನಿವಾರಣೆಯನ್ನ ಹೊಂದಿದ್ದಾರೆ. ಗಿಲ್ಗಾಲ್ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ ಅಂತಂದ್ರೆ ದಾಸತ್ವದಿಂದ ನಮ್ಮನ್ನ ಬಿಡುಗಡೆ ಮಾಡಿರುವುದಕ್ಕೆ ಸಾದೃಶ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆ ಒಂದು ಐಗುಪ್ತದಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಸಾದೃಶ್ಯವಾಗಿದೆ. ಆ ಗಿಲ್ಗಾಲ್ ನಮಗೆ ಕಲಿಸಿಕೊಡುವಂತ ಪಾಠ ಏನಂತಂದ್ರೆ, ನಾವು ಕಲ್ವಾರಿ ಗೋಲ್ಗೊತ್ತ ಗುಡ್ಡದಲ್ಲಿ ಯೇಸು ಸ್ವಾಮಿ ನಮ್ಮ ಪಾಪ ನಿವಾರಣೆಯನ್ನ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಗಿಲ್ಗಾಲಿನಲ್ಲಿ ನಾವು ನೋಡುವಾಗ ಆ ಗಿಲ್ಗಾಲಿನಲ್ಲಿ ಒಂದು ಕಾರ್ಯವನ್ನ ಮಾಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರು. ಓದ್ತೀರಾ ವಚನ? 10ನೇ ವಚನ. ಗಿಲ್ಗಾಲಿನಲ್ಲಿ ಇಳ್ಕೊಂಡಿದ್ದಾಗ ಮೊದಲನೇ ತಿಂಗಳಿನ 14ನೇ ದಿನದ ಸಾಯಂಕಾಲ ಎರಿಕೋವಿನ ಬೈಲಿನಲ್ಲಿ ಪಸ್ಕ ಹಬ್ಬವನ್ನ ಆಚರಿಸಿ ಮರುದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸ ತೊಡಗಿದರು ಎಂಬುದೇ. ಹಲ್ಲೆಲೂಯಾ. ಈ ಒಂದು ಗಿಲ್ಗಾಲ್ ಎನ್ನುವಂತ ಸ್ಥಳದಲ್ಲಿ 12 ಏನ್ ಮಾಡ್ತಾ ಇದ್ದಾನೆ? ಕಲ್ಲುಗಳನ್ನಿಟ್ಟು ಯೆಹೋಶುವನು ಏನ್ ಮಾಡ್ತಾ ಇದ್ದಾನೆ? ಜ್ಞಾಪಕ ಸ್ತಂಭ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಅದನ್ನ ಕರಿತಾ ಇದ್ದಾನೆ. ಗಿಲ್ಗಾಲಿನ ಒಂದು ಅನುಭವ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಗಿಲ್ಗಾಲ್ ದಾಸತ್ವದಿಂದ, ನಿಂದೆಯಿಂದ ನಮಗೆ ಬಿಡುಗಡೆ ಕೊಟ್ಟಂತ ಒಂದು ಸ್ಥಳವಾಗಿದೆ. ಪುನಃ ನಿಂದೆಯ ಕಡೆಗೆ, ಪುನಃ ದಾಸತ್ವದ ಕಡೆಗೆ, ಪುನಃ ಪಾಪದ ಕಡೆಗೆ, ಪುನಃ ಆ ಒಂದು ಕೆಟ್ಟ ಕಾರ್ಯದ ಕಡೆಗೆ ನಾವು ಹೋಗ್ಬಾರ್ದು. ದೇವರ ಐಗುಪ್ತದಿಂದ ಅವ್ರನ್ನ ಏನ್ ಮಾಡಿದ್ದಾನೆ? ಕರೆದುಕೊಂಡು ಬಂದಿದ್ದಾನೆ, ಹೊಸ ಅನುಭವಕ್ಕೆ ನಡೆಸಿದ್ದಾನೆ, ಪಾಪದಿಂದ ಬಿಡುಗಡೆಯನ್ನ ಕೊಟ್ಟಿದ್ದಾನೆ ಪ್ರಿಯರು. ಈಗ ಒಂದ್ಸಾರಿ ಯೇಸು ಸ್ವಾಮಿ ಆ ಒಂದು ಯೋಹಾನ್ ಬರೆದ ಸುವಾರ್ತೆಯಲ್ಲಿ 5ನೇ
ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ 38 ವರ್ಷ ರೋಗದಿಂದ ಬಿದ್ದಿರತಕ್ಕಂಥ ವ್ಯಕ್ತಿಯನ್ನು ನೋಡಿ ಇವನು ಹೀಗಾಗಿ ಬಹುಕಾಲವಾಗಿದೆ ಎಂಬುದಾಗಿ ತಿಳಿದು ಅವನ ಬಳಿಗೆ ಹೋಗಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ ಕೇಳಿದಾಗ ಸ್ವಾಮಿ ಅವನ ಬಾಯಿಂದ ಬಂದಿರತಕ್ಕಂಥ ಉತ್ತರವನ್ನು ಕಂಡು ಅವನಿಗೆ ಮನಸ್ಸಿದೆ ಎಂಬುದಾಗಿ ತಿಳಿದು ಏನ್ ಮಾಡ್ತಾ ಇದ್ದಾನೆ, ಎದ್ದು ನಿನ್ನ ಹಾಸಿಗೆ ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ 38 ವರ್ಷ ಬಿದ್ದ ಸ್ಥಿತಿಯಲ್ಲಿ ಬಿದ್ದಂತ ವ್ಯಕ್ತಿ ಎದ್ದು ಏನ್ ಮಾಡಿದರೆ ನಡೆದಾಡಿದ ಪ್ರೇರ. ಆ ಸಮಯದಲ್ಲಿ ಸ್ವಾಮಿಯನ್ನ ಮತ್ತೆ ದೇವಾಲಯದಲ್ಲಿ ಆ ವ್ಯಕ್ತಿ ಕಂಡಾಗ ಸ್ವಾಮಿ ಹೇಳ್ತಾ ಇದ್ರು ಏನಂತೇಳಿ, ನೀನು ಪಾಪ ಮಾಡಬೇಡ, ಇನ್ನು ಹೆಚ್ಚಿನ ಕೇಡು ನಿನಗೆ ಬಂದಿತ್ತು ಎಂಬುದಾಗಿ. ಪಾಪದಿಂದ ನಾನು ಬಿಡುಗಡೆ ಕೊಟ್ಟಿದ್ದೇನೆ, ಪಾಪ ಕ್ಷಮಾಪಣೆಯನ್ನು ನಾನು ಕೊಟ್ಟು ನಿನ್ನನ್ನು ಸ್ವಸ್ಥ ಮಾಡಿದ್ದೇನೆ, ಮತ್ತೆ ನೀನು ಪಾಪವನ್ನ ಮಾಡಬೇಡ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಸ್ತ್ರೀ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂತ ಸಮಯದಲ್ಲಿ ಯೇಸು ಸ್ವಾಮಿಯ ಬಳಿಗೆ ಆಕೆಯನ್ನು ಕರೆದುಕೊಂಡು ಬಂದು ಯಾವ ನ್ಯಾಯ ತೀರ್ಮಾನವನ್ನು ಈತನು ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿ ನೆನೆಸಿದಾಗ ಅಲ್ಲಿರ್ತಕ್ಕಂಥ ಫರಿಸಾಯರು ಶಾಸ್ತ್ರಿಗಳು ಪ್ರಿಯರೇ, ಆದ್ರೆ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಅವನು ಆಕೆಯ ಮೇಲೆ ತನ್ನ ಕೈಯಿಂದ ಕಲ್ಲುಗಳನ್ನು ತೆಗೆದುಕೊಂಡು ಏನ್ ಮಾಡ್ಲಿ ಎಸೆಯಲಿ ಎಂಬುದಾಗಿ ಅಲ್ಲಿ ಎಲ್ಲರೂ ಕೈಯಲ್ಲಿ ಹಿಡಿದುಕೊಂಡು ಬಂದಿರತಕ್ಕಂಥ ಕಲ್ಲುಗಳನ್ನು ಏನ್ ಮಾಡಿದಂತೆ ಅಲ್ಲಿ ಬಿಟ್ಟು. ಯಾಕಂದ್ರೆ ಎಲ್ಲರೂ ಪಾಪಿಗಳು, ಎಲ್ಲರೂ ದೋಷಿಗಳಾಗಿದ್ದಾರೆ, ಎಲ್ಲರೂ ದಾರಿ ತಪ್ಪಿದವರಾಗಿದ್ದಾರೆ, ಎಲ್ಲರೂ ಕೂಡ ಸತ್ಯವನ್ನು ತಿಳಿದುಕೊಳ್ಳಲಾರದೆ ಇರುವಂತ ಜನಾಂಗದವರಾಗಿದ್ದಾರೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ಏನ್ ಮಾಡಿದ್ರಂತೆ, ಆಕೆಯ ಮೇಲೆ ಒಂದು ಕಲ್ಲನ್ನು ಕೂಡ ಹಾಕದೆ ಏನ್ ಮಾಡಿದ್ರಂತೆ ಹಿಂದಿರುಗಿ ಹೋದ್ರು. ಆ ಸಮಯದಲ್ಲಿ ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾನೆ, ಏನಂತೇಳಿ, ಅಮ್ಮ ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಹಲ್ಲೆಲೂಯಾ. ಯೇಸಪ್ಪ ನಿನಗೆ ಬಿಡುಗಡೆ ಕೊಟ್ಟಿದ್ದಾನೆ, ಯೇಸಪ್ಪ ನಿನ್ನ ಪಾಪ ವಿಮೋಚನೆಯನ್ನ ಮಾಡಿದ್ದಾನೆ, ಯೇಸು ಸ್ವಾಮಿ ಅದ್ಭುತವನ್ನ ಮಾಡಿದ್ದಾನೆ, ಅತಿಶಯ ಕಾರ್ಯ ನಿನ್ನ ಜೀವಿತದಲ್ಲಿ ಜರುಗಿಸಿದ್ದಾನೆ. ಯಾವುದಕ್ಕೆ ಬಾರದಂತ ನಿನ್ನನ್ನ, ಮಣ್ಣಾದಂತ ಕಲ್ಲಾದಂತ ನಿನ್ನನ್ನ, ಬಲಹೀನವಾದಂತ ಸ್ಥಿತಿಯಲ್ಲಿದ್ದಂತ ನಿನ್ನನ್ನ ತನ್ನ ರಕ್ತದ ಮೂಲಕವಾಗಿ ನಿನ್ನನ್ನು ತೊಳೆದು ಆತನ ಪರಿಶುದ್ಧಗೊಳಿಸಿದ ಮೇಲೆ ಮತ್ತೆ ನೀನೇನ್ ಮಾಡ್ಬಾರ್ದ್ರಿ, ಪಾಪದ ಕಡೆಗೆ ಹೋಗ್ಬಾರ್ದು. ದೇವರ ನಿಂದೆಯನ್ನ, ಅವಮಾನವನ್ನ ಆತನ ಸಂಪೂರ್ಣವಾಗಿ ನಿನ್ನ ಜೀವಿತದಿಂದ ತೆಗೆದುಹಾಕಿದಾನೆ. ಪುನಃ ನಿಂದೆ ಅವಮಾನದ ಪರಿಸ್ಥಿತಿಯ ಕಡೆಗೆ ನೀನು ಹೋಗ್ಬಾರ್ದು. ದೇವರು ಇವತ್ತು ದಿವಸ ಎಚ್ಚರಿಸ್ತಾ ಇದ್ದಾರೆ, ಆ ಗಿಲ್ಗಾಲಿನಲ್ಲಿ ನಮ್ಮ ನಿಂದೆ ಪರಿಹಾರವಾಗಿದೆ. ಆ ಗಿಲ್ಗಾಲಿನಲ್ಲಿ ದೇವರು ತನಗೆ ಬೇಕಾದ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆತನು ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಒಂದು ಪುಸ್ತಕ, ಯಾತ್ರಿಕನ ಸಂಚಾರ ಎನ್ನುವಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅನೇಕ ಪಾತ್ರಗಳು ಬರ್ತವೆ ಪ್ರಿಯರು. ಆ ಪಾತ್ರಗಳು ಏನಾಗಿರ್ತವೆ ಅಂದ್ರೆ, ಒಬ್ಬ ವ್ಯಕ್ತಿ, ಪಾಪ ತುಂಬಿದಂತ ವ್ಯಕ್ತಿ, ಆ ಪಾಪದ ಹೊರೆಯನ್ನ ತನ್ನ ಮೇಲೆ ಹೊತ್ತುಕೊಂಡು ನಡೀತಾ ಇದ್ದಾನೆ. ಯಾರು ಈ ಪಾಪದ ಹೊರೆಯನ್ನ ನನ್ನಿಂದ ತೊಲಗಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಹೊತ್ತುಕೊಂಡು ನಡೆಯುವಾಗ ಅವನಿಗೆ ಬರ್ತಾ 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 ಸತ್ಯ ಗೊತ್ತಾಗುತ್ತೆ, ಸತ್ಯ ಮಾರ್ಗದ ಕಡೆಗೆ ಅವನು ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಸೈತಾನನ ಅನೇಕವಾದ ರೀತಿಯಲ್ಲಿ ಶೋಧನೆಗಳನ್ನು ತರ್ತಾ ಇದ್ದಾನೆ, ಅನೇಕವಾದ ರೀತಿಯಲ್ಲಿ ಸಮಸ್ಯೆಗಳನ್ನು ತರ್ತಾ ಇದ್ದಾನೆ, ಅನೇಕವಾದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ಪುನಃ ಪಾಪದ ಕಡೆಗೆ ನಡೆಸಬೇಕಂತೇಳಿ ಅವನನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಆದ್ರೆ ಈತನು ಸತ್ಯವನ್ನು ತಿಳಿದುಕೊಂಡು ಕಲ್ವಾರಿಯ ಬಳಿಯಲ್ಲಿಯೇ ನಾನು ಹೋಗಬೇಕಂತೇಳಿ, ಅಲ್ಲಿಯೇ ನನ್ನ ಪಾಪ ವಿಮೋಚನೆ ಆಗುತ್ತದೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನ್ರಿ, ಹೊರಟು ಹೋಗ್ತಾ ಇದ್ದಾನೆ. ಹೊರಟು ಹೋಗ್ಬೇಕಾದ್ರೆ ಅನೇಕವಾದ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಸೈತಾನ್ ಏನ್ ಮಾಡಿದ, ಸಮಸ್ಯೆಗಳನ್ನ ತಂದಾಕಿದ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಸ್ನೇಹಿತರ ಮೂಲಕವಾಗಿ ಕೆಲವೊಂದು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಎನ್ನುವಂತ ಚಿತ್ರಣಗಳನ್ನ ತೆಗೆದುಕೊಂಡು ಬಂದು ಏನ್ ಮಾಡಿದರೆ, ಆ ವ್ಯಕ್ತಿಯನ್ನ ಶೋಧನೆಗೆ ಒಳಪಡಿಸಿದ, ಕಷ್ಟಕ್ಕೆ ಒಳಪಡಿಸಿದ. ಆದ್ರೆ ಆ ವ್ಯಕ್ತಿ ಮಾತ್ರ ಏನ್ ಮಾಡಲಿಲ್ಲ, ಎಲ್ಲಿ ನಿಲ್ಲಲಿಲ್ಲ ಪ್ರೇರ. ಅವನು ಹಂಗೇ ಹೋಗ್ತಾ ಇದ್ದಾನೆ. ಅವನು ಸಮಸ್ಯೆ ಬಂದಾಗ, ಸೈತಾನ ಶೋಧನೆ ತಂದಾಗ, ಅವನು ಆತ್ಮಿಕವಾಗಿ ಬಲವನ್ನು ಹೊಂದಿಕೊಂಡಾಗ ದೇವರ ಆತ್ಮನು ಪುನಃ ಅವನನ್ನು ಏನ್ ಮಾಡ್ತಾ ಇದ್ದ, ಬಲಪಡಿಸ್ತಾ ಇದ್ದ ಪ್ರೇರ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವನು ನೇರವಾಗಿ ಕಲ್ವಾರಿ ಗುಡ್ಡವನ್ನು ಮುಟ್ಟಿದಾಗ, ಯೇಸುವಿನ ಯಜ್ಞವೇದಿಯ ಸಮೀಪದಲ್ಲಿ ಅವನು ಬಂದಾಗ ಆ ಸ್ಥಳದಲ್ಲಿ ಏನಾಯ್ತಂತೆ, ಅವನ ಮೇಲೆ ಇರತಕ್ಕಂಥ ಹೊರೆ ಏನಾಯ್ತು, ಕಳಚಿ ಬಿತ್ತು. ಹಲ್ಲೆಲೂಯಾ. ಇದು ಯಾತ್ರಿಕನ ಸಂಚಾರ ಎನ್ನುವಂತ ಪುಸ್ತಕವನ್ನ ಜಾನ್ ಬನಿಯನ್ ಎನ್ನುವಂತ ಒಬ್ಬ ದೈವ ಸೇವಕರು ಏನಾಗಿದ್ದಾರೆ, ಬರೆದಿದ್ದಾರೆ. ನೀವು ಮೂವಿ ಕೂಡ ಬರುತ್ತೆ ಯೂಟ್ಯೂಬ್ ಅಲ್ಲಿ, ಅದನ್ನ ನೀವು ನೋಡಬಹುದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು, ಗಿಲ್ಗಾಲ್ ಅನ್ನ ಬಿಟ್ಟು ಬನ್ನಿ. ಹಲ್ಲೆಲೂಯಾ. ಆ ಒಂದು ನಿಂದೆ, ಅವಮಾನ, ಆ ಒಂದು ಪರಿಸ್ಥಿತಿಗಳನ್ನ ಬಿಟ್ಟು ನಾವೇನ್ ಮಾಡ್ಬೇಕು, ಹೊರಗಡೆ ಬರ್ಬೇಕು. ಮತ್ತೆ ಪಾಪದ ಕಡೆಗೆ ನಾವು ಹೋಗ್ಬಾರ್ದು ಪ್ರಿಯರ. ದಾಸತ್ವದಿಂದ ನಾವೇನಾಗಿದ್ದೇವೆ, ಹೊರಗಡೆ ಬಂದಿದ್ದೇವೆ. ಮತ್ತೆ ದಾಸತ್ವದಲ್ಲಿ ನಾವು ಸಿಲುಕಿಕೊಳ್ಳಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಬೆಳಕಿರುತ್ತೆ, ಕ್ಯಾಂಡಲ್ ಇರುತ್ತೆ. ಆ ಬೆಳಕಿನ ಬಳಿಗೆ ಬರ್ತಕ್ಕಂತ ಆ ಹುಳಗಳು ಏನಾಗ್ತಾವ್ರಿ, ಬಂದ ತಕ್ಷಣ, ಬೆಳಕಿನ ಸಮೀಪಕ್ಕೆ ಬಂದ ತಕ್ಷಣ ಏನಾಗ್ಬಿಡ್ತಾವು, ಸುಟ್ಟೋಗ್ಬಿಡ್ತಾವೆ. ಹಲ್ಲೆಲೂಯಾ. ಜೇನು ತುಪ್ಪ ಇಟ್ಟಿರ್ತಾರೆ. ಜೇನು ತುಪ್ಪ ಇಟ್ಟಂತ ಸಮಯದಲ್ಲಿ
ಹುಳಗಳು ಇರುವೆಗಳು ಸಿಹಿಯಾಗಿದೆ ಎಂಬುದಾಗಿ ಆ ಜೇನುತುಪ್ಪದ ಸಮೀಪಕ್ಕೆ ಬಂದಾಗ ಅದರಲ್ಲಿ ಏನಾಗ್ಬಿಡ್ತವೆ ಸತ್ತೋಗ್ಬಿಡ್ತವೆ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಇವತ್ತಿನ ದಿವಸ ಸಹೋದರ ಸಹೋದರಿಯೇ, ಆ ಪಾಪದ ಬಳಿಗೆ, ಪಾಪದ ಸಮೀಪಕ್ಕೆ ನೀನು ಹೋಗುವಂಥದ್ದು ಬೇಡ. ಅದು ನಿನ್ನನ್ನು ಏನ್ ಮಾಡುತ್ತೆ? ಆಕರ್ಷಣೆ ಮಾಡುತ್ತೆ, ನಿನ್ನನ್ನು ಹಿಡಿದಿಟ್ಟುಕೊಳ್ಳುತ್ತೆ, ನಿನ್ನನ್ನು ಬಂಧಿಸುವಂಥದ್ದಾಗಿದೆ. ನಿನಗೆ ಸಂಪೂರ್ಣವಾಗಿ ವಿಮೋಚನೆಯನ್ನು ಕೊಡಲಾರದ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಿನ್ನನ್ನು ಬಂಧಿಸುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಿನಗೆ ವಿಮೋಚನೆ ಮಾಡಿದಾನೆ ದೇವರು. ಆ ವಿಮೋಚನೆ ಮಾಡಿರ್ತಕ್ಕಂಥ ಒಂದು ಸಮಯವನ್ನು ನಿನ್ನ ನೆನಪು ಮಾಡಿಕೊಂಡು ಪುನಃ ಆ ಒಂದು ಪಾಪದ ಕಡೆಗೆ, ನಿಂದೆ ಕಡೆಗೆ ಹೋಗಬೇಡ. ಮೊದಲನೇ ಅನುಭವ ಯಾವ ಅನುಭವ ರೀ? ಗಿಲ್ಗಾಲಿನ ಅನುಭವ. ನಿನಗೆ ಪಾಪ ನಿವಾರಣೆ ಮಾಡಿದಂತ ಸ್ಥಳ ಪ್ರಿಯರೇ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ. ಓದ್ತೀರ? ನೆಕ್ಸ್ಟ್ ವಚನ ಓದ್ರಿ. ಅದೇ ಎರಡನೇ ವಚನ ಓದಿಸಿದ್ನಲ್ಲ ಅವ್ರಿಗೆ. ಮೊದಲನೇದಾಗಿ ಗಿಲ್ಗಾಲ್, ಎರಡನೇ ವಚನ ಬೇರೆ. ಆಗ ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಪಾಪ ನಿವಾರಣೆ, ನಿಂದೆ ನಿವಾರಣೆ, ಅವಮಾನ ನಿವಾರಣೆ, ರೋಗ ನಿವಾರಣೆ, ಕತ್ತಲ ನಿವಾರಣೆ, ಭಯಂಕರವಾಗಿರ್ತಕ್ಕಂಥ ಪಾಪ ನಿವಾರಣೆ, ಶಾಪ ನಿವಾರಣೆ ಆದ್ಮೇಲೆ ನಾವು ಯಾವ ಅನುಭವದ ಕಡೆಗೆ ಬರಬೇಕು? ಬೇತೇಲಿನ ಅನುಭವದ ಕಡೆಗೆ ಬರಬೇಕು. ಯಾವ ಅನುಭವ ರೀ ಅದು? ಬೇತೇಲ್ ಅಂದ ತಕ್ಷಣ ನಿಮಗೊಂದು ಮಾತು ನೆನಪು ಬರ್ತಾ ಇರುತ್ತೆ. ಆದಿಕಾಂಡ ಪುಸ್ತಕದಲ್ಲಿ ಅಣ್ಣನಿಗೆ ಮೋಸ ಮಾಡಿರ್ತಕ್ಕಂಥ ತಮ್ಮ ಯಾರ್ರಿ? ಯಾಕೋಬ. ಅಣ್ಣನಿಂದ 2 ವಿಷಯಗಳನ್ನ, ಮೊದಲನೇದಾಗಿ ಚೊಚ್ಚಲುತನದ ಹಕ್ಕನ್ನ ಏನ್ ಮಾಡ್ತಾನ್ರಿ? ಊಟ ಆಸೆ ತೋರಿಸಿ ಚೊಚ್ಚಲುತನದ ಹಕ್ಕನ್ನ ಕದ್ದುಕೊಳ್ತಾನೆ. ಎರಡನೇದಾಗಿ ಏನ್ ಮಾಡ್ತಾನ್ರಿ? ನಾನೇ ಅಣ್ಣ, ಅಂದ್ರೆ ನಾನೇ ಏಷಾವ ಎಂಬುದಾಗಿ ಹೇಳಿ ಮತ್ತೆ ಆಹಾರವನ್ನು ತೆಗೆದುಕೊಂಡು ಹೋಗಿ, ಅಮ್ಮ ಕೊಟ್ಟ ಆಹಾರವನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನೆ? ಕಣ್ಣು ಕಾಣಲಾರದಂತ ಇಸಾಕನಿಗೆ ಕೊಟ್ಟಂತ ಸಮಯದಲ್ಲಿ ಇಸಾಕನ್ನು ಅನುಮಾನ ಪಟ್ಟ, ಆದರೂ ಆಶೀರ್ವಾದ ಮಾಡಿಬಿಟ್ಟ. ಯಾರಿಗೆ? ಯಾಕೋಬನಿಗೆ. ಆಶೀರ್ವಾದ ಮಾಡಿದಾಗ ಅಣ್ಣನಿಗೆ ಗೊತ್ತಾದಾಗ, ಅಣ್ಣನು ಎಲ್ಲಿ ತಮ್ಮನನ್ನು ಕೊಂದು ಬಿಡ್ತಾನೇನೋ ಎಂಬುದಾಗಿ ನೆನೆಸಿ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ? ನೀನು ಸ್ವಲ್ಪ ದೂರ ನೀನು ಇರು, ಯಾಕಂದ್ರೆ ಕೋಪ ಇದೆ, ಸಿಟ್ಟು ಇದೆ, ಕ್ರೌರ್ಯ ಇದೆ. ಈ ಸಮಯದಲ್ಲಿ ನೀವಿಬ್ರು ಹೊಡೆದಾಡ್ಕೊಂಡು ಸತ್ತು ಬಿಟ್ರೆ ನಾವು ಮಕ್ಕಳಿರ್ಲಾರ್ದಂತ ಸ್ಥಿತಿಯಲ್ಲಿ ಆಗಿಬಿಡ್ತೀವಿ ಅಂತೇಳಿ ನೆನೆಸಿ ಆ ಹುಡುಗನನ್ನು ಏನ್ ಮಾಡ್ತಾ ಇದ್ದಾಳೆ ಈ ತಾಯಿ? ಯಾರ್ರಿ? ರೆಬೆಕ್ಕಳು ಏನ್ ಮಾಡ್ತಾ ಇದ್ದಾಳೆ? ತನ್ನ ತವರು ಮನೆಗೆ ಕಳಿಸ್ತಾ ಇದ್ದಾಳೆ. ಎಲ್ಲಿಗೆ? ಲಾಬಾನನ ಬಳಿಗೆ, ಅಣ್ಣನ ಬಳಿ ಕಳಿಸ್ಬೇಕಾದ್ರೆ ಒಂದು ಕೋಲನ್ನು ಹಿಡಿದುಕೊಂಡು ಹೋದಂತ ವ್ಯಕ್ತಿ ಯಾರ್ರಿ? ಯಾಕೋಬ. ರಾತ್ರಿ ಆದಂತ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಎಲ್ಲಿ? ಒಂದ್ಸಲ ಹೋಗ್ತೀರಾ? 28ನೇ ಅಧ್ಯಾಯ ಆದಿಕಾಂಡ ಪುಸ್ತಕ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ ತೆಗಿರಿ. 17ನೇ ವಚನಕ್ಕಿಂತ ಮುಂಚಿನಿಂದ ಹೋದ್ರಿ. 28ನೇ ಅಧ್ಯಾಯ ತೆಗಿದ್ದೀರಾ? ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಅವನು ಎದ್ದಾಗ ತಾನು ತಲೆಕಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನ ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಹಲವಿ ಮೊದಲು ಅದನ್ನ ಲೂಸ್ ಎಂಬುದಾಗಿ ಏನ್ ಮಾಡ್ತಾ ಇದ್ರಂತೆ? ಕರೀತಾ ಇದ್ರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ವಿಷಯ ಸಂಗತಿಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಪಾಪ ನಿವಾರಣೆ ಆದ ಮೇಲೆ, ನಿಂದೆ ನಿವಾರಣೆ ಆದ ಮೇಲೆ ನಾವು ಬೇತೇಲಿನ ಅನುಭವದ ಕಡೆಗೆ. ಬೇತೇಲ್ ಅಂದ್ರೆ ಏನಂತ ಹೇಳಿದ್ವಿ ನಾವು? ದೇವರ ಮನೆ. ದೇವರ ಮನೆ ಅಂತಂದ್ರೆ ಯಾವ್ದ್ರಿ? ಈ ಒಂದು ಲೋಕದಲ್ಲಿ ದೇವರ ಒಂದು ಸಭೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ನೀವು ನೋಡುವಾಗ ಅಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ. ಓದು ಮುಂದೆ ವಚನ, ಹಂಗೆ 20ನೇ ವಚನ, 19ನೇ ವಚನ ಓದ್ರಿ. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಮೊದಲು ಲೂಸ್ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ತಿನ್ನುವುದಕ್ಕೆ, ಉಡುವುದಕ್ಕೆ
ವಸ್ತ್ರವನ್ನು ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಎಂದು ಅರಕೆ ಮಾಡಿಕೊಂಡನು ಎಂಬುದೇ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಯಾಕೋಬನಿಗೆ ದೇವರು ದರ್ಶನವನ್ನ ಕೊಟ್ಟಾದ ಮೇಲೆ ಆ ದರ್ಶನಕ್ಕೆ ಯಾಕೋಬನ್ ಏನ್ ಮಾಡ್ತಾ ಇದ್ದಾನ್ರಿ, ಸ್ಥಿರವಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾನೆ, ನಡಿಬೇಕೆನ್ನುವಂತ ಒಂದು ಅನುಭವದಲ್ಲಿ ಇದಾನೆ. ಪ್ರೇರಿಲ್ಲ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಜ್ಞಾನೋಕ್ತಿಗಳ ಪುಸ್ತಕ 29ನೇ 18ನೇ ವಚನದಲ್ಲಿ, ದೇವ ದರ್ಶಕರಿಲ್ಲದಿದ್ದರೆ ಜನರು ಏನಾಗ್ತಾರಂತೆ, ಅಂಕೆ ಮೀರುವರು. ಹಲ್ಲೆಲೂಯಾ. ಪ್ರೇಸಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ಸಭೆ ಎನ್ನುವಂಥದ್ದು ಯಾವುದನ್ನು ಸೂಚಿಸುವಂಥದ್ದಾಗಿದೆ ರೀ, ದೇವರ ಮನೆಯನ್ನು ಸೂಚಿಸುವಂಥದ್ದಾಗಿದೆ. ನೀವು ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ನೀವು ಓದಿದ್ದೆ ಆದ್ರೆ ಓದ್ತಿರೋರು ಯಾರಾದ್ರು? ತಿಮೋಥೆಯನಿಗೆ ಬರೆದ ಫಸ್ಟ್ ತಿಮೋಥೆ 3:15 ಓದಿ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ದೇವರ ಮನೆ ಅಂದ್ರೆ ಏನ್ರಿ, ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನ ಬರೆದಿದ್ದೇನೆ. ಡೈರೆಕ್ಟ್ ರೆಫರೆನ್ಸ್ ಇದೆ. ಏನಂತೇಳಿ, ಬೇತೇಲ್ ಅಂದ್ರೆ ಏನ್ರಿ, ದೇವರ ಮನೆ. ದೇವರ ಮನೆ ಅಂತಂದ್ರೆ ಯಾವುದು, ದೇವರ ಸಭೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ಒಂದು ಬೇತೇಲಿನ ಅನುಭವದಲ್ಲಿ ನಾವು ಇರಬೇಕು. ಬೇತೇಲನ್ನು ಬಿಟ್ಟು ನಾವು ಹೋಗಬಾರದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತದ ಮೂಲಕವಾಗಿ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥದ್ದು ಏನಾಗಿದೆ, ಸಭೆಯಾಗಿದೆ. 28ರಲ್ಲಿ ನಾವೇನ್ ಮಾಡ್ತಾ, ಅಪೊಸ್ತಲರ ಕೃತ್ಯಗಳಲ್ಲಿ ಇದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ ಅನೇಕರು ಆ ಒಂದು ಸಭೆಯಲ್ಲಿ ಏನ್ ಮಾಡ್ತಾ ಇದ್ರಂತೆ, ಆದಿ ಅಪೊಸ್ತಲರ ಕಾಲದಲ್ಲಿ ಸೇರ್ತಾ ಅವರು ಬರ್ತಾ ಇದ್ರು. ಸಭೆಯಾಗಿರುವಂಥದ್ದು ದೇವರ ಒಂದು ಇಷ್ಟವಾಗಿದೆ. ಒಂಟಿಯಾಗಿ ನಾವು ಭಕ್ತಿಯನ್ನ ಮಾಡ್ತೀವಿ, ಒಂಟಿಯಾಗಿ ನಾವು ದೇವರನ್ನ ಕೊಂಡಾಡ್ತೀವಿ ಅಂತಂದ್ರೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಭಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ದೇವರು ಎಲ್ಲಿ ಇಬ್ಬರು ಎಂಬುದಾಗಿ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರುವರು, ಅವರ ನಡುವೆ ಮಧ್ಯದಲ್ಲಿ ನಾನೇ ಇದ್ದೇನೆ ಎಂಬುದಾಗಿ ಸಭೆಯಾಗಿರುವಂಥದ್ದು ದೇವರ ಒಂದು ಇಷ್ಟವಾಗಿದೆ. ಪ್ರೇರೆ ಒಂದು ಕೈ ಕಡದು ಈ ಕಡೆ ಸೈಡ್ಗೆ ಇಟ್ರಪ್ಪ ಅಂದ್ರೆ ಆ ಕೈ ಕೆಲಸ ಮಾಡುತ್ತೆ, ಕಣ್ಣು ತೆಗೆದು ಹೊರಗಿಟ್ರೆ ಕಣ್ಣು ಕೆಲಸ ಮಾಡುತ್ತಾ? ಹಲ್ಲೆಲೂಯಾ. ಸಭೆ ಎನ್ನುವಂಥದ್ದು ಏನಾಗಿದೆ ರೀ, ದೇಹ. ಹಲ್ಲೆಲೂಯಾ. ಈ ದೇಹ ಹೆಂಗಿರ್ಬೇಕು, ಪ್ರತಿಯೊಂದು ಅವಯವಗಳು ಯಾವ ರೀತಿಯಾಗಿ ಇರ್ತಾವೋ ಅದೇ ರೀತಿಯಾಗಿ ಸಭೆ ಎನ್ನುವಂಥದ್ದು ಏನಾಗಿರ್ಬೇಕು ರೀ, ದೇಹಲೋಪಾದಿಯಲ್ಲಿ ಇರಬೇಕು. ಆದ್ರೆ ಶಿರಸ್ಸು ಯಾರಾಗಿದ್ದಾರೆ, ಈ ಒಂದು ದೇಹಕ್ಕೆ ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕರು ಸಭೆಯಾಗಿ ಕೂಡಿಕೊಂಡಿರುವಂತದನ್ನ ಏನ್ ಮಾಡಿದ್ದಾರಂತೆ, ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವೇನ್ ಮಾಡ್ಬೇಕಂತೆ, ಬಿಟ್ಟು ಬಿಡಬಾರ್ದು. 10ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಈ ಸಮಯದಲ್ಲಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ಏನಂತ ಹೇಳಂತಂದ್ರೆ, ಆ ಯಾಕೋಬನು ಬೇತೇಲಿನಲ್ಲಿ ಏನು ಮಾಡಿದಂತೆ, ಒಂದು ಪ್ರತಿಜ್ಞೆಯನ್ನ ಮಾಡಿದ. ಏನ್ ಮಾಡಿದರಿ, ಒಂದು ಪ್ರತಿಜ್ಞೆಯನ್ನ ಮಾಡಿದ. ಆ ಬೇತೇಲಿನಲ್ಲಿ ಇದು ನಿಜವಾಗಲು ದೇವರ ಮನೆ, ಇದು ಭಯಂಕರವಾದಂತ ಒಂದು ಸ್ಥಳ ಎಂಬುದಾಗಿ ಆತನು ನೆನೆಸಿ ಆ ದರ್ಶನವನ್ನ ಕಾಣ್ತಾ ಇದ್ದಾನೆ. ಆಕಾಶದವರೆಗೆ ಏನಾಗಿದೆ ಅಂತೆ, ಏಣಿ ಹಾಕಲ್ಪಟ್ಟಿದೆ. ಏನ್ ಹಾಕಲ್ಪಟ್ಟಿದಂತೆ, ಏಣಿ ಹಾಕಲ್ಪಟ್ಟಿದೆ. ಆಕಾಶದಿಂದ ಎಲ್ಲಿಯವರೆಗೆ, ಯಾಕೋಬನು ನಿದ್ರಿಸಿರ್ತಕ್ಕಂಥ ಬೇತೇಲ್ ಎನ್ನುವಂತ ಸ್ಥಳದವರೆಗೆ ದೇವದೂತರು ಇಳಿಯುತ್ತಾ ಏರುತ್ತಾ ಹೋಗುವಂತದನ್ನ ಆತನು ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನೀನು ಪರಲೋಕಕ್ಕೆ, ಆಕಾಶಕ್ಕೆ ಒಯ್ಯಲ್ಪಡಬೇಕಾದ್ರೆ, ಮೋಕ್ಷವನ್ನು ಹೊಂದಿಕೊಳ್ಳಬೇಕಾದ್ರೆ ಏಣಿ ಎಲ್ಲಿದೆ ರೀ? ಏಣಿ ಎಲ್ಲಿದೆ? ದೇವರ ಮನೆ. ದೇವರ ಮನೆ ಅಂತಂದ್ರೆ ಯಾವುದು? ದೇವರ ಸಭೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಆ ಒಂದು ಬೇತೇಲಿನ ಅನುಭವದಲ್ಲಿ ನಾವು ಬರಬೇಕು. ಆ ಬೇತೇಲ್ ಅಂತಂದ್ರೆ ದೇವರ ಒಂದು ಜೀವ ಸ್ವರೂಪನಾದಂತ ದೇವರ ಒಂದು ಸಭೆಯಾಗಿದೆ. ಅಲ್ಲಿ ಯಾಕೋಬನು ಒಂದು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ಏನ್ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನ್ರಿ? ಸರ್ ನೀವು ಓದ್ತೀರಾ? ನಾನು ಸುರಕ್ಷಿತವಾಗಿ
ಆ ವಚನ ಓದ್ರಿ ಇನ್ನೊಂದ್ಸರಿ. ಪುನಃ ನನ್ನನ್ನು ದೇವರು ಕರೆದುಕೊಂಡು ಬಂದರೆ ತಂದೆ ಮನೆಗೆ ಏನು ಮಾಡ್ತಾ ಇದ್ದಾನೆ, ನಾನು ದೇವರಿಗೆ ಏನು ಮಾಡ್ತೀನಿ, ಕಾಣಿಕೆಯನ್ನ ಕೊಡುತ್ತೇನೆ ಎಂಬುದಾಗಿ. ಏನಂದ್ರೆ 10ರಲ್ಲಿ 1 ಪಾಲನ್ನು ನಾನು ಕೊಡುತ್ತೇನೆ ಎಂಬುದಾಗಿ. ಯಾರು ಹೇಳ್ತಾ ಇದ್ರು ಆ ಮಾತನ್ನ? ಬೇತೇಲಿನಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ. 35ನೇ ಅದೇ ಒಂದು ಪುಸ್ತಕ 1ನೇ ವಚನ ಓದ್ರಿ, ಆದಿಕಾಂಡ ಪುಸ್ತಕ. ಆಗ 35ನೇ ಆದಿಕಾಂಡ ಪುಸ್ತಕ 1ನೇ ವಚನ, 35ನೇ 1ನೇ ವಚನ. ನೀನು ಈ ಸ್ಥಳವನ್ನು ಬಿಟ್ಟು ಗಟ್ಟ ಹತ್ತಿ ಬೇತೇಲಿಗೆ ಹೋಗಿ ಅಲ್ಲೇ ವಾಸ ಮಾಡು. ನೀನು ನಿನ್ನ ಅಣ್ಣನಾದ ಏಸಾವನ ಬಳಿಯಿಂದ ಓಡಿ ಹೋದ ಕಾಲದಲ್ಲಿ ದೇವರು ಅಲ್ಲಿ ನಿನಗೆ ದರ್ಶನ ಕೊಟ್ಟನಲ್ಲ, ಆತನಿಗಾಗಿ ಯಜ್ಞವೇದಿಯನ್ನ ಕಟ್ಟಿಸು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ ವಾಕ್ಯ ಆತ್ಮಿಕವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ ಅಂತ ನಾನು ಅನಿಸ್ತಾ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಬೇತೇಲಿಗೆ ಹೋಗಿ ನೀನು ಅಲ್ಲಿನೇ ಏನ್ ಮಾಡು, ವಾಸ ಮಾಡು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ ಅಲ್ಲಿ ಮತ್ತೇನ್ ಮಾಡ್ಬೇಕು, ನೀನು ಯಜ್ಞ ವೇದಿಯನ್ನ ಕಟ್ಟಿಸಬೇಕು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಅವಮಾನದಲ್ಲಿದ್ದಾನೆ, ಕಣ್ಣೀರಿನಲ್ಲಿದ್ದಾನೆ, ಅಳುತ್ತಾ ಇದ್ದಾನೆ, ಬಲಹೀನನಾಗಿ ಜೀವಿಸ್ತಾ ಇರುವಂತ ಆ ಯಾಕೋಬನಿಗೆ ಆ ಒಂದು ಬೇತೇಲ್ ಎನ್ನುವಂಥದ್ದು ಏನಾಗಿದೆ, ಒಂದು ಆಶ್ರಯದ ಒಂದು ಸ್ಥಳವಾಗಿದೆ, ಆಧಾರದ ಒಂದು ಸ್ಥಳವಾಗಿದೆ, ಆಶ್ರಯ ಒಂದು ಸ್ಥಳವಾಗಿದೆ, ಯಜ್ಞ ವೇದಿಯನ್ನ ಕಟ್ಟುವಂತ ಒಂದು ಸ್ಥಳವಾಗಿದೆ. ಕಷ್ಟದಲ್ಲಿರ್ತಕ್ಕಂಥ ಯಾಕೋಬನು, ಶೋಧನೆಯಲ್ಲಿರ್ತಕ್ಕಂಥ ಯಾಕೋಬನನ್ನ ದೇವರು ಎಲ್ಲಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ, ಬೇತೇಲಿಗೆ ಹೋಗು. ಹಲ್ಲೆಲೂಯಾ. ಅಲ್ಲಿಯೇ ದೇವರು ನಿನಗೆ ದರ್ಶನವನ್ನ ಕೊಟ್ಟಿದ್ದಾನೆ, ಅಲ್ಲಿಯೇ ನೀನು ಯಜ್ಞವೇದಿಯನ್ನ ಕಟ್ಟಿಸು, ದೇವರನ್ನ ಶಾಂತಾರ್ಪಣೆ ನೀನು ಮಾಡು, ದೇವರನ್ನ ಪುನಃ ನೀನು ಒಲಿಸಿಕೊಳ್ಳಬೇಕಾದ್ರೆ ನೀನು ಎಲ್ಲಿಗೆ ಹೋಗ್ಬೇಕು, ಬೇತೇಲಿಗೆ ಹೋಗು. ಹಲ್ಲೆಲೂಯಾ. ನಿನಗೆ ಕಷ್ಟ ಬಂದಾಗ, ನಷ್ಟ ಆದಾಗ, ನೋವು ಬಂದಾಗ, ಅವಮಾನ ಆದಾಗ, ಚಿಂತೆಯಲ್ಲಿ ದುಃಖದಲ್ಲಿ ಇರುವಾಗ ನಮಗೆ ಒಂದು ಯಜ್ಞವೇದಿ ಉಂಟು. ಅದು ಎಲ್ಲಿದೆ ಪ್ರಿಯರೇ? ಬೇತೇಲಿನಲ್ಲಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಬೇತೇಲಿ ಎನ್ನುವಂಥದ್ದು ಏನಾಗಿದೆ, ಅದು ಒಂದು ದೇವರ ಮನೆಗೆ, ದೇವರ ಸಭೆಗೆ ಸಾದೃಶ್ಯವಾಗಿದೆ. ಅನೇಕರ ಬಳಿಯಲ್ಲಿ ನೀನು ಕಷ್ಟ ಹೇಳಿಕೊಂಡಾಗ ಅವ್ರು ನಿನ್ನೇನು ಮಾಡ್ತಾರೆ, 1 ದಿವಸ 2 ದಿವಸ 3 ದಿವಸ ನೋಡ್ತಾರೆ, 4ನೇ ದಿವಸ ಹೋಗಮ್ಮ ಹೋಗು, ನೀನು ಬಂದರೆ ಬರೀ ಅದನ್ನೇ ನೀನು ಹೇಳ್ತೀಯ. ಹಲ್ಲೆಲೂಯ. ನಿನಗೆ ಹೇಳಕ್ಕ ಇಷ್ಟ ಇರ್ಬೋದು, ಕೇಳಕ್ಕ ನಮ್ಮ ಕಿವಿಗಳು ಇಷ್ಟ ಪಡಲ್ಲ. ಅದೇ ರಾಗ, ಅದೇ ಹಾಡು ಎನ್ನುವ ರೀತಿಯಲ್ಲಿ ಅದೇ ಇರುತ್ತೆ ಅಂತೇಳಿ ಏನು ಮಾಡ್ತಾರೆ, 3ನೇ ದಿವಸಕ್ಕೆ ಅವ್ರು ಏನು ಮಾಡ್ತಾರೆ, ದೂರ ಹೋಗ್ಬಿಡ್ತಾರೆ. ಆದರೆ ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ, ದೇವರ ಯಾಜಕರ ಮುಂದೆ, ದೇವರ ಬಳಿಯಲ್ಲಿ ನೀವು ಎಷ್ಟು ಹೇಳಿಕೊಂಡ್ರು ಕೂಡ ದೇವರು ಮಾತ್ರ ಯಾವತ್ತಿಗೂ ಕೂಡ ಏನು ಮಾಡಲ್ಲ ರೀ, ಏನು ಮಾಡಲ್ಲ, ನಿನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾನೇ ಇರ್ತಾನೆ ಹೊರತಾಗಿ ಆತ ನಿನ್ನ ದೂರ ತಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೆಲವೊಬ್ಬರು ಸೇವಕರು ಏನು ಮಾಡ್ಬೋದು, ಆ ಮಾತುಗಳನ್ನು ಕೇಳಿಸ್ಕೊಳ್ಳಾರ್ದ ಹಾಗೆ ಹಿಂದಕ್ಕೆ ಹೋಗ್ಬೋದು. ಅಲ್ಲಿ ಏನು ಕಷ್ಟ, ಬರೀ ಅದೇ ಕಷ್ಟ 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 ಅಂತ ಹೇಳ್ಕೊಂತೀರ ಅಂತೇಳಿ ಏನಾಗ್ಬೋದು, ದೂರಕ್ಕೆ ಹೋಗ್ಬೋದು. ಯೇಸು ಸ್ವಾಮಿ ಸಿಗುತ್ತಾನಂತೆ, ಯೇಸು ಸ್ವಾಮಿ ಶಿಷ್ಯರ ಸೇವಕರು ಸಿಗಲ್ಲಂತೆ ಕೆಲವೊಬ್ಬರ ಕೈ. ಹಲ್ಲೆಲೂಯಾ. ಯಾಕಂದರೆ ಅವ್ರನ್ನ ಪ್ರಖ್ಯಾತಿಗೆ ತಂದಿರುವಂಥವ್ರು ಯಾರು, ಅವರನ್ನು ಉದ್ಧಾರ ಮಾಡಿದಂಥವ್ರು ಯಾರು, ಅವರನ್ನು ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸಿದಂಥವ್ರು ಯಾರು? ಏಸಪ್ಪ. ಏಸಪ್ಪ ಸುಲಭವಾಗಿ ನಮಗೆ ಸಿಗ್ತಾನೆ. ಏಸಪ್ಪನ ಯಾವಾಗಲೂ 24/7 365 ಡೇಸ್ ನಾವು ಯಾವಾಗಲೂ ಆತನ ಸಂಗಡ ನಾವು ಮಾತಾಡ್ಬೋದು. ಆದರೆ ಕೆಲವೊಬ್ರು ಮಾತ್ರ ನಮ್ಮ ಕೈಗೆ ಸಿಗಲ್ಲ. ಅವ್ರನ್ನ ಭೇಟಿ ಆಗಬೇಕಾದ್ರೆ ಅಪಾಯಿಂಟ್ಮೆಂಟ್ಗಳು ಬೇಕು, ಅವ್ರು ನೋಡಬೇಕಾದ್ರೆ ಅಪಾಯಿಂಟ್ಮೆಂಟ್ಗಳು ಬೇಕು, ಅವರ ಸಂಗಡ ನಾವು ಮಾತಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ಗಳು ಬೇಕು. ಬೇರೆ ಇಲ್ಲ. ನಾವು ನೋಡ್ತಾ ಇದ್ದೇವೆ ಸಭೆಯಲ್ಲಿ ಯಾವ ರೀತಿಯಾಗಿರ್ಬೇಕಂತೇಳಿ ಯಾಕೋಬನ ಪತ್ರಿಕೆಯಲ್ಲಿ ದೇವರು ಸ್ಪಷ್ಟವಾಗಿ ಏನು ಮಾಡಿದ್ದಾನೆ, ಬರೆಸಿದ್ದಾನೆ. ಯಾವ ಪಕ್ಷಪಾತ ಧೋರಣೆ ಯಾವತ್ತಿಗೂ ಕೂಡ ನೀವು ಅನುಸರಿಸಬಾರದು. ಪ್ರತಿಯೊಬ್ಬ ವ್ಯಕ್ತಿಯನ್ನ, ಆತ್ಮಿಕ ಮಕ್ಕಳನ್ನ ನೀವು ಸ್ವಂತ ಮಕ್ಕಳಿಗಿಂತ ಹೆಚ್ಚಿನ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಈ ಒಂದು ಬೇತೇಲಿನಲ್ಲಿ ಇರು. ನಿನಗೆ ನೋವಾಗಿದೆ ಈ ಸಮಯದಲ್ಲಿ ನೀನು ಬೇತೇಲನ್ನು ಬಿಟ್ಟು ಹೋಗಬೇಡ. ಹಲ್ಲೆಲೂಯಾ. ಎಲ್ಲಿಯಾದ್ರೂ ಇರು, ನೀನು ಬೇತೇಲಿನಲ್ಲಿಯೇ ಇರು. ಸಭೆಯನ್ನ ಬಿಟ್ಟು ಹೋದ್ರೆ ಶಾಪ ಇದೆ, ಸಭೆಯನ್ನ ಬಿಟ್ಟು ಹೋದ್ರೆ ಘೋರವಾದಂತ ಸ್ಥಿತಿ ಇದೆ, ಸಭೆಯನ್ನ ಬಿಟ್ಟು ಹೋದ್ರೆ ಭಯಂಕರವಾದಂತ ಸ್ಥಿತಿ ಇದೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತ ಹೇಳಂತಂದ್ರೆ, ನೀನು ಬೇತೇಲಿನಲ್ಲಿ ಇರಬೇಕು. ಎರಡನೇದಾಗಿ ಎಲ್ಲಿಗೆ ನಡೆಸ್ತಾ ಇದ್ದಾನೆ ದೇವರು, ಎಲಿಯನನ್ನ, ಎಲಿಷನ ಸಂಗಡ ಎಲ್ಲಿಗೆ ನಡೆಸ್ತಾ ಇದ್ದಾನ್ರಿ? ಮೊದಲನೇದಾಗಿ ಗಿಲ್ಗಾಲ್, ಎರಡನೇದಾಗಿ
ಬೇತೇಲ್ ಎಂಬುದಾಗಿ. ಹಲ್ಲೆಲೂಯ. ಬೇತೇಲಿನಲ್ಲಿ ಏನ್ ಮಾಡ್ಬೇಕು ನಾವು? ಯಜ್ಞವೇದಿಗಳನ್ನು ಕಟ್ತಾ ಇರಬೇಕು, ಪ್ರಾರ್ಥನೆ ಅನುಭವಗಳನ್ನು ನಾವು ಪಡ್ತಾ ಇರಬೇಕು. ಅದು ಒಂದು ದಿವಸದ ಕಾರ್ಯವಲ್ಲ. ಯೇಸು ಬರುವವರೆಗೂ, ನಾವು ಈ ಲೋಕದಿಂದ ತೆರಳುವವರೆಗೂ ಆ ಕಾರ್ಯ ಯಾವತ್ತೂ ಕೂಡ ನಿಲ್ಲಲೇಬಾರದು. ಹಲ್ಲೆಲೂಯ. ಪ್ರೈಸ್ ಗಾಡ್. ಎರಡನೇ ಅನುಭವ ಬೇತೇಲ್ ಅನುಭವ. ಈ ಸಮಯದಲ್ಲಿ ಮೂರನೇ ಅನುಭವದ ಕಡೆಗೆ ಹೋಗೋಣ. ನಾವು ತೆಗಿತೀರಾ? ಓದ್ರಿ ಮತ್ತೆ ಮೂಲ ವಾಕ್ಯದ ಕಡೆಗೆ ಬಂದು 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ ಓದ್ರಿ. ಎಲೀಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಮೊದಲನೇದಾಗಿ ಗಿಲ್ಗಾಲ್ ಆದ್ಮೇಲೆ ಬೇತೇಲ್ ಆದ್ಮೇಲೆ ನಾವು ಎಲ್ಲಿಗೆ ಬರಬೇಕು? ಯೆರಿಕೋವಿಗೆ ಬರಬೇಕು. ಯೆರಿಕೋ ಎನ್ನುವಂಥದ್ದನ್ನ ಖರ್ಜೂರ ಗರಿಗಳ ಒಂದು ಏನಂತ ಹೇಳ್ತೀವಿ, ನಾಡು ಅಥವಾ ಒಂದು ಸಿಟಿ, ಪಟ್ಟಣ ಎಂಬುದಾಗಿ ಏನ್ ಮಾಡ್ತಾರ್ರಿ? ಕರೀತಾರೆ ಪ್ರೇರ. ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ 3ನೇ ವಚನದ ಪ್ರಕಾರವಾಗಿ ನೀವು ನೋಡಿದ್ರೆ ಖರ್ಜೂರ ಗರಿಗಳ ನಗರ ಎಂಬುದಾಗಿ ಏನ್ ಮಾಡ್ತಾರೆ? ಕರೀತಾರೆ ಪ್ರೇರ. ಪ್ರಪಂಚದಲ್ಲಿ, ವಿಶ್ವದಲ್ಲಿ ನಾವು ನೋಡುವಾಗ ಸಿಂಧನೂರಿನಲ್ಲಿ ಇರ್ತಕ್ಕಂಥದ್ದು ಏನ್ರಿ? ರೈಸ್, ಅಕ್ಕಿ ಏನಾಗಿದೆ? ಬಹಳ ಫೇಮಸ್ ಆಗಿದೆ. ಹಲ್ಲೆಲೂಯಾ. ಸಿಂಧನೂರಿನ ಒಂದು ಹೆಸರು, ಪ್ರಖ್ಯಾತಿ ಯಾವುದಕ್ಕೋಸ್ಕರವಾಗಿ ಆಗಿದೆ? ಒಂದು ರೈಸ್ಗೋಸ್ಕರವಾಗಿ. ಎರಡನೇದಾಗಿ ಅತ್ಯಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳು ಮಾರಾಟವಾಗುವಂಥದ್ದು ಎಲ್ಲಿರಿ? ನಮ್ಮ ಸಿಂಧನೂರಿನಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಈ ಎರಡು ವಿಷಯಗಳಿಗಾಗಿ ಏನಾಗಿದೆ ರೀ? ಇದು ಜಗದ್ವಿಖ್ಯಾತಿಯನ್ನ ಪಡೆದಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಖರ್ಜೂರ ಗರಿಗಳ ನಗರ ಎಂಬುದಾಗಿ. ಯಾವುದನ್ನ ಕರೀತಾರೆ ಪ್ರಿಯರೇ? ಯಾವುದನ್ನ ರೀ? ಈ ಒಂದು ಯೆರಿಕೋ ಎನ್ನುವಂತ ಸ್ಥಳವನ್ನ. ಯಾಕೆ ನಮ್ಮನ್ನ ದೇವರು ಯೆರಿಕೋವಿನ ಕಡೆಗೆ ಹೋಗಿ ಎಂಬುದಾಗಿ ಹೇಳ್ತಾರೆ ಅಂತಂದ್ರೆ, ಐಗುಪ್ತ ದೇಶದಿಂದ ಬಿಟ್ಟು ಇವರು ಹೊರಗಡೆ ಬಂದಾಗ, ಕೆಂಪು ಸಮುದ್ರವನ್ನ, ಅರಣ್ಯ ಪ್ರದೇಶವನ್ನ ದಾಟಿ ಬಂದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇವರಿಗೆ ಅಡ್ಡಲಾಗಿ ಒಂದಿತ್ತು. ಯಾವ್ದ್ರಿ? ಯೆರಿಕೋ ಕೋಟೆ, ಯೆರಿಕೋ ನಗರ. ಹಲ್ಲೆಲೂಯಾ. ಈ ಯೆರಿಕೋ ಎನ್ನುವಂತ ಕೋಟೆಯನ್ನ, ಯೆರಿಕೋ ಎನ್ನುವಂತ ನಗರವನ್ನ ಬೀಳಿಸುವುದಕ್ಕಾಗಿ ದೇವರು ಇವರಿಗೆ ಯಾವ JCB ಕೊಡಲಿಲ್ಲ, ಬುಲ್ಡೋಜರ್ಗಳು ಕೊಡಲಿಲ್ಲ, ಯಾವ ಆಯುಧಗಳು ಕೊಡಲಿಲ್ಲ. ಆದ್ರೆ ದೇವರು ಇವರಿಗೆ ಏನನ್ನ ಕೊಟ್ಟರಿ? ಯಾವುದನ್ನ ಹೇಳಿದರಿ? ಸ್ತುತಿ. ಯಾವುದನ್ನ ರೀ? ಸ್ತುತಿ. ನೀವೇನ್ ಮಾಡ್ಬೇಕು? ಸ್ತುತಿಯ ಮೂಲಕವಾಗಿ ಶೋಧನೆಯನ್ನ, ಕಷ್ಟವನ್ನ, ಮುಂದೆ ಇರ್ತಕ್ಕಂಥ ಸಮಸ್ಯೆಯನ್ನ ಗೆಲ್ಲುವಂತದ್ದಕ್ಕೆ ಯಾವುದು ಸೂಚನೆಯಾಗಿದೆ? ಈ ಯೆರಿಕೋ ಎನ್ನುವಂತ ಸೂಚನೆಯಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಯೆರಿಕೋವಿನ ಬಳಿಯಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ? ಸ್ತುತಿಯನ್ನ ಮಾಡಬೇಕಾಗಿದೆ. ಆ ಸ್ತುತಿಯ ಮೂಲಕವಾಗಿಯೇ ಏನಾಗುತ್ತಂತೆ? ಸವಾಲಾಗಿರ್ತಕ್ಕಂಥ ಆ ಒಂದು ಗೋಡೆ ಏನಾಗುತ್ತಂತೆ? ಕೆಳಗಡೆ ಬೀಳುತ್ತೆ ಪ್ರಿಯರೇ. ಓದ್ರೆ ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಚನ. ಓದ್ರಿ. ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಚನ. ಕೂಡಲೇ ಜನರ ಆರ್ಭಟವು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನ ಕೇಳಿ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಇಸ್ರಾಯೇಲರ ಸ್ತುತಿ ಶಬ್ದ ಯಾವಾಗ ಕೇಳಿಸಲ್ಪಡ್ತು, ಆ ಒಂದು ವಿರುದ್ಧವಾಗಿರ್ತಕ್ಕಂಥ ಯೆರಿಕೋ ಎನ್ನುವಂತ ಗೋಡೆಗಳು ಅವೇ ಕಳಚಿ ಕೆಳಗಡೆ ಬಿದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ. ಮೂರನೇ ಅನುಭವ, ಸ್ತುತಿಯ ಅನುಭವದ ಕಡೆಗೆ ಬರ್ಬೇಕು. ನಾವು ಸಭೆಯಲ್ಲಿ ಇದ್ದಾದ ಮೇಲೆ ನಾವು ಅನೇಕ ಬರ್ತಕ್ಕಂಥ ಕಷ್ಟಗಳನ್ನ ಎದುರಿಸಬೇಕಾದ್ರೆ ನಾವು ಸ್ತುತಿಯ ಅನುಭವದಲ್ಲಿ ಬರಬೇಕು. ಅಲ್ಲೆಲ್ಲ ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಯುಧ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ತುತಿಸುವಾಗ ಏನಾಗುತ್ತೆ? ನಮಗೆ ಜಯ ಸಿಗುತ್ತೆ. ದಾವೀದನು ಸ್ತುತಿಸ್ತಾ ಇದ್ದ. ದಾವೀದನಿಗೆ ಎಲ್ಲಿ ಹೋದ್ರು ಕೂಡ ಜಯ ಉಂಟಾಗ್ತಾ ಇತ್ತು ಪ್ರಿಯರೇ. ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಸ್ತುತಿ ಗೀತೆಗಳಿಂದ ಸ್ತುತಿಸುವಾಗ ಅವರಿಗೆ ಹಾಕಲ್ಪಟ್ಟಂತ ಎಲ್ಲ ಬೇಡಿಗಳೇನಾದಂತೆ ಕಳಚಿ ಬಿದ್ದು ಅಲ್ಲಿ ಭೂಕಂಪವಾಯಿತು. ದೇವರೇ ಇಳಿದು ಬಂದ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನು ನೀನು ಇಳಿಸಬೇಕಾದ್ರೆ, ದೇವರು ನಿನ್ನ ಬಳಿಗೆ ಸಮೀಪಕ್ಕೆ ಬರಬೇಕಾದ್ರೆ ಆತನನ್ನು ನೀನೇನ್ ಮಾಡ್ಬೇಕು? ಸ್ತುತಿ ಗೀತೆಗಳಿಂದ ಆರಾಧಿಸಬೇಕು. ಕೆಲವೊಂದು ಕ್ರಮಗಳನ್ನ ದೇವರು ಸತ್ಯವೇದದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕೆಲವೊಂದು ಸಾರಿ ಎಲೀಷನ್ನು ಆರಾಧಿಸುವಂತ ಸಮಯದಲ್ಲಿ ಯಾವಾಗ ಒಂದು ಮ್ಯೂಸಿಕ್ ಅನ್ನ ಬಾರಿಸ್ತಾ ಇದ್ರು, ಬಾರಿಸುವಾಗ ದೇವರ ಆತ್ಮ ಯಾರ ಮೇಲೆ ಬರ್ತದಂತೆ? ಎಲೀಷನ ಮೇಲೆ ಬರ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ.
ಯಾಕೆ ಈ ಒಂದು ಸ್ತುತಿ ಅನ್ನುವಂಥದ್ದು ಮುಖ್ಯವಾಗಿದೆ ಅಂತಂದ್ರೆ, ಆ ಒಂದು ಮುಂದೆ ಇರ್ತಕ್ಕಂಥ ಗೋಡೆಗಳನ್ನ ನಾವು ಕೆಡವಿ ದಾಟಿ ಮುಂದೆ ಹೋಗಬೇಕಾದ್ರೆ ಸ್ತುತಿ ಅನ್ನುವಂಥದ್ದು ನಮಗೆ ಬಹಳ ಮುಖ್ಯ ಪ್ರಿಯರು. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಲೋಕಕ್ಕೆ ನಾವು ಹೋದಾಗ ನಮಗೆ ಅಲ್ಲಿ ಏನಿದೆ? ಪ್ರಾರ್ಥನೆ ಇದೆನಾ? ಪರಲೋಕಕ್ಕೆ ನಾವು ಹೋದಾಗ ಅಲ್ಲಿ ನಮಗೇನಿದೆ ರೀ? ಸ್ತುತಿ ಇದೆ. ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕ 48ನೇ ಕೀರ್ತನೆ 1ನೇ ವಚನ ಓದ್ರಿ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿ ಇದ್ದಾನೆ. ಹಲ್ಲೆಲೂಯಾ. ಸ್ತುತಿ ಪಾತ್ರನಾದಂತ ದೇವರು ಯಾರ್ರೀ? ಆತನು ನಜರೇತಿನ ಯೇಸು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪ್ರಕಟಣೆ ಪುಸ್ತಕದಲ್ಲಿ 4ನೇ 8ನೇ ವಚನದಲ್ಲಿ, ಆ ಜೀವಿಗಳು ಹಗಲು ಇರಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. ಹಲ್ಲೆಲೂಯಾ. ದೈವಿಕ ಒಂದು ಪ್ರಸನ್ನತೆ ನಮ್ಮ ಸ್ತುತಿಯಲ್ಲಿ ಏನಾಗಿರುತ್ತೆ? ಇರುವಂತದ್ದಾಗಿದೆ ಪ್ರಿಯರೇ. ಅದರ ಸಲುವಾಗಿ ಸ್ತುತಿ ಹೇಳುವಂತ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರು ತಾನೇ ಏನ್ ಮಾಡ್ತಾನೆ? ಎಳೆದು ಬರ್ತಾನೆ ಪ್ರಿಯರೇ. ಯೆಶಾಯ 43:21 ಸಾರಿ ನೀವು ಓದಿದ್ಯಾ ಆದ್ರೆ, ಯೆಶಾಯ 43:21, ನನ್ನ ಸ್ತೋತ್ರವನ್ನ ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನ ಒದಗಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವವನಾದ ಕಾರಣ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಸ್ತೋತ್ರವನ್ನ ಪ್ರಚಾರಪಡಿಸುವುದಕ್ಕಾಗಿ ದೇವರು ನಮ್ಮನ್ನ ಏನ್ ಮಾಡಿದಾನೆ? ಆಯ್ಕೆ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಯೆಹೋಷಾಫಾಟನ ಜೀವಿತವನ್ನ ನೀವು ನೋಡುವಾಗ, ಆತನಿಗೆ ವಿರುದ್ಧವಾಗಿ 3 ಅರಸರುಗಳು ಬಂದಾಗ, ದೈತ್ಯ ಜನಾಂಗ ಬಂದಂತ ಸಮಯದಲ್ಲಿ ಯೆಹೋಷಾಫಾಟನ ಏನೆಂಬುದಾಗಿ ನೆನೆಸ್ತಾ ಇದ್ದಾನ್ರಿ. ದೇವರು ಹೇಳಿದ ಏನಂತೇಳಿ? ಯುದ್ಧವು ನಿಮ್ಮದಲ್ಲ, ಯುದ್ಧವು ಯಾರ್ದು? ಯೆಹೋವನದೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರಂತೆ? ಹಾಡುತ್ತಾ ಹೋದ್ರು. ಯಾಜಕರನ್ನ ಮುಂದಿಟ್ರು ಹಾಡುತ್ತಾ ಹೋದಂತ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಯುದ್ಧದಲ್ಲಿ ದೇವರು ದೊಡ್ಡದಾಗಿರ್ತಕ್ಕಂಥ ಕೊಳ್ಳೆಯನ್ನ, ದೊಡ್ಡದಾಗಿರ್ತಕ್ಕಂಥ ಜಯವನ್ನ ಯೆಹೋಷಾಫಾಟನ ಸೈನ್ಯಕ್ಕೆ ಕೊಟ್ಟು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸ್ತುತಿ, ಆ ಒಂದು ಸ್ತುತಿಯ ಅನುಭವದ ಕಡೆಗೆ ನಾವು ಬರಬೇಕು ಪ್ರಿಯರೇ. ಯೆರಿಕೋವಿನಲ್ಲಿ ಯಾರಿದ್ರು? ಜಕ್ಕಾಯ ಇದ್ದ. ಜಕ್ಕಾಯನ್ನು ಏನಾದ? ರಕ್ಷಣೆ ಮಾರ್ಗದ ಕೆಳಗಡೆ ಆತ ಬಂದ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ ಏನಂತೇಳಿ, ಯಾವುದನ್ನ ಶಾಪಗ್ರಸ್ತವಾದಂತ ನಗರ ಎಂಬುದಾಗಿ ಹೆಸರಿಟ್ಟರು, ಆ ಒಂದು ಶಾಪಗ್ರಸ್ತವಾದಂತ ನಗರದಲ್ಲಿ ಅವರನ್ನ ರಕ್ಷಣೆ ಮಾಡುವುದಕ್ಕಾಗಿ ನಜರೇತಿನ ಯೇಸು ಆ ಒಂದು ಯೆರಿಕೋವಿಗೆ ಹೋಗಿ ಅನೇಕ ಆತ್ಮಗಳನ್ನ ಆತನ ಏನ್ ಮಾಡಿದ? ಗೆದ್ದುಕೊಂಡ ಪ್ರಿಯರೇ. ಹಲ್ಲೆಲೂಯಾ. 3ನೇ ಅನುಭವ ಎಂತ ಅನುಭವ ಇದು? ಸ್ತುತಿ ಅನುಭವ. ಸ್ತುತಿ ಯಾವಾಗ ನಮಗೆ ದೇವರನ್ನು ನಾವು ಯಾವಾಗ ಕೆಳಗಡೆ ಇಳಿಸೋದಕ್ಕೆ ಸಾಧ್ಯ ಪ್ರಿಯರೇ? ನಾವು ಸ್ತುತಿಸುವಾಗ. ಹಲ್ಲೆಲೂಯಾ. ಸ್ತುತಿಯಲ್ಲಿ ಇರ್ತಕ್ಕಂಥ ಬಲ ಅದು ಏನಾಗಿದೆ? ದೊಡ್ಡದಾಗಿರ್ತಕ್ಕಂಥ ಬಲವಾಗಿದೆ ಪ್ರಿಯರೇ. ಅದರ ಸಲುವಾಗಿ ಒಂದು ಹಾಡನ್ನು ಆಡ್ತಾ ಇದ್ದೀವಿ ನಾವು. ಯಾವುದು? ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನೇ ನಿನಗೆ ಲಯ 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 ಲಯ, ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ, ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಯೆರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ, ಯೆಹೋಶುವನಂತೆ ಆರ್ಭಟಿಸು. ಯೆರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ, ಯೆಹೋಶುವನಂತೆ ಆರ್ಭಟಿಸು. ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ, ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ, ಸೈತಾನನೇ ನಿನಗೆ ಲಯ 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 ಲಯ, ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ, ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಗೊಲ್ಯಾತನನ್ನು ನೋಡೆ ನೀ ಭಯ ಪಡಬೇಡ, ಗೊಲ್ಯಾತನನ್ನು ನೋಡೆ ನೀ ಭಯ ಪಡಬೇಡ, ದಾವೀದನಂತೆ ನೀ ಸ್ತುತಿಸು,
ಗೊಲ್ಯಾತನನ್ನು ನೋಡಿ ನೀ ಭಯ ಪಡಬೇಡ, ದಾವೀದನಂತೆ ನೀ ಸ್ತುತಿಸು. ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನೇ ನಿನಗೆ ಲಯ 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 ಲಯ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಒಂದು ನನ್ನ ಮನವೇ. ಸೆರೆಮನೆಯಲ್ಲಿದ್ದರು ನೀ ಭಯ ಪಡಬೇಡ, ಪೌಲ ಸೀಲರಂತೆ ನೀ ಸ್ತುತಿಸು. ಸೆರೆಮನೆಯಲ್ಲಿದ್ದರು ನೀ ಭಯ ಪಡಬೇಡ, ಪೌಲ ಸೀಲರಂತೆ ನೀ ಸ್ತುತಿಸು. ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನೇ ನಿನಗೆ ಲಯ 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 ಲಯ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಊರೆಲ್ಲ ಎದುರಾದ್ರು ನೀ ಭಯ ಪಡಬೇಡ, ನಿನ್ನಲ್ಲಿ ಇರುವಾತ ದೊಡ್ಡವನು ಯೇಸು. ಊರೆಲ್ಲ ಎದುರಾದ್ರು ನೀ ಭಯ ಪಡಬೇಡ, ನಮ್ಮಲ್ಲಿ ಇರುವಾತ ದೊಡ್ಡವನು ಯೇಸು. ಸ್ತುತಿಯಲ್ಲೇ ಸಿಗುವುದು ಜಯ, ಆರಾಧನೆಯಲ್ಲಿ ಸಿಗುವುದು ಜಯ. ಸೈತಾನನೇ ನಿನಗೆ ಲಯ 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 ಲಯ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಸ್ತುತಿಸಿ ಜಯ ಒಂದು ನನ್ನ ಮನವೇ, ನೀನು ಭಜಿಸಿ ಜಯ ಒಂದು ನನ್ನ ಮನವೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 4ನೇದು 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಪುಸ್ತಕದಲ್ಲಿ ಏನಂತೆ, ಸರ್ವ ಸಮಯದಲ್ಲಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನನ್ನ ಪರಿಶುದ್ಧನು 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 ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ ಆ ಜೀವಿಗಳು ಸ್ತುತಿಸ್ತಾ ಇದ್ದಾರೆ. ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರ ಆತನನ್ನು ಏನ್ ಮಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲಗೆ 22ನೇ ಕೀರ್ತನೆಯಲ್ಲಿ 3ನೇ ವಚನದಲ್ಲಿ ಅನ್ಕೊಂತೀನಿ, ಅಲ್ಲಿ ಸತ್ಯವೇದ ಹೇಳುತ್ತೇನೆ ಅಂತೇಳಿ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನಗಳ ಮೇಲೆ ಆಸೀನನಾಗಿರುವ ಆತನೇ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲಗೆ ಸ್ತುತಿ ಎನ್ನುವಂಥದ್ದು ನಮ್ಮನ್ನ ಮುಂದೆ ಇರ್ತಕ್ಕಂಥ ಸಭೆಯಲ್ಲಿ ನಾವು ಬಂದಾಗ ಆ ಒಂದು ಗೋಡೆಗಳನ್ನ, ಆ ಒಂದು ಕೋಟೆಗಳನ್ನ ಕೆಡವಿ ಬಿಡುವಂತ ಒಂದು ಬಲಶಕ್ತಿ ಯಾವ್ದು ನಮಗೆ ಕೊಡುತ್ತೆ ಪ್ರಿಯರೇ, ಸ್ತುತಿ ಎನ್ನುವಂಥದ್ದು. 4ನೇ ಅನುಭವದ ಕಡೆಗೆ ಈ ಸಮಯದಲ್ಲಿ ನಾವು ಹೋಗೋಣ. ಒಂದ್ಸಾರಿ ಏನಾಯ್ತು ಅಂತಂದ್ರೆ, ನೆಪೋಲಿಯನ್ ಬೋನಾಪಾರ್ಟ್ ಎನ್ನುವಂತ ವ್ಯಕ್ತಿಯ ಕುರಿತಾಗಿ ನೀವು ಕೇಳಿರ್ತೀರಿ ಕೆಲವೊಬ್ಬರು. ಹಲ್ಲೆಲೂಯಾ. ಆ ನೆಪೋಲಿಯನ್ ಎನ್ನುವಂತ ಆತನು ಸರ್ವಾಧಿಕಾರ ಒಂದು ಗುಣವುಳ್ಳಂತ ವ್ಯಕ್ತಿಯಾಗಿದ್ದ. ಆತನು ಅನೇಕ ಹೇಳಿದಂತ ಮಾತುಗಳು ನಮಗೆ ಪ್ರಿನ್ಸಿಪಲ್ ಇದ್ರು, ಅವ್ರು ಬಹಳ ಅಚ್ಚುಕಟ್ಟಾಗಿ ಒಂದು ಇತಿಹಾಸವನ್ನು ಏನ್ ಮಾಡ್ತಾ ಇದ್ರು, ಓದಿಸ್ತಾ ಇದ್ರು ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಂದ್ಸಾರಿ ಹೇಳ್ತಾ ನೆಪೋಲಿಯನ್ ಏನಂತೇಳಿ ಅಂತಂದ್ರೆ, ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ದ ಫ್ರಾನ್ಸಿನ ಕಿರೀಟವನ್ನ ನನ್ನ ಖಡ್ಗದಿಂದ ನಾನು ಏನ್ ಮಾಡಿದೆ, ಮೇಲಕ್ಕೆತ್ತಿಕೊಂಡೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತಹ ಒಂದು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಇನ್ಸ್ಪೈರೇಷನಲ್ ಕೊಟೇಶನ್ಸ್ ಗಳನ್ನ ಹೇಳಿದ್ದ ಪ್ರಿಯರ್ ಯಾರ್ರೀ, ನೆಪೋಲಿಯನ್. ಹೀಗೆ ಒಂದ್ಸಾರಿ ಯುದ್ಧಕ್ಕೆ ಹೋದಂತ ಸಮಯದಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಶತ್ರು ದೊಡ್ಡವನಾಗಿದ್ದಾನೆ. ಆ ಸಮಯದಲ್ಲಿ ಯುದ್ಧಕ್ಕೆ ಹೋದಾಗ ಅವ್ರು ಎಲ್ಲಿ ನಮ್ಮನ್ನ ನಾಶ ಮಾಡಿಬಿಡ್ತಾರೆ ಎಂಬುದಾಗಿ ಬಲಹೀನರಾಗಿರ್ತಕ್ಕಂಥ ಆತನ ಸೈನಿಕರು ಏನ್ ಮಾಡಿದ್ರಂತೆ, ಆ ಒಂದು ಹೊಳೆಯನ್ನ ದಾಟಿ ಹೋಗ್ಬೇಕಾಗಿತ್ತು. ಬ್ರಿಡ್ಜ್ ಅನ್ನ ಕಟ್ಟಿದ್ರು, ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗಿತ್ತು. ಕೆಲವೊಂದು ಸಾರಿ ಅದೇ ಅನುಭವ ಆದ್ಮೇಲೆ ಸೈನಿಕರೆಲ್ಲ ಹೊರಗಡೆ ಪುನಃ ಬಂದಾಗ ಯುದ್ಧದಲ್ಲಿ ಸೋಲಿನ ಒಂದು ಸಮೀಪಕ್ಕೆ ಹೋದಾಗ ನೆಪೋಲಿಯನ್ ಮತ್ತೊಂದು ಸಾರಿ ಯುದ್ಧಕ್ಕೆ ಹೋದಾಗ ಏನ್ ಮಾಡ್ತಾನೆ ಅಂತಂದ್ರೆ, ಸೈನಿಕರೆಲ್ಲರೂ ಆ ದಡಕ್ಕೆ ದಾಟಿದ ಮೇಲೆ ಏನ್ ಮಾಡ್ತಾನೆ, ಆ ಒಂದು ಬ್ರಿಡ್ಜ್ ಅನ್ನು ಏನ್ ಮಾಡ್ಬಿಡ್ತಾನೆ, ಬೆಳೆಸಿದ ಮೇಲೆ ಸೈನಿಕರು ನಾವು ಏನೇ ಆಗ್ಲಿ ನಾವು ಹಿಂದಕ್ಕೆ ಓಡುವಂಥದ್ದು ಬೇಡ, ನಾವು ಮುಂದಕ್ಕೆ ಹೋಗೋಣ ಎಂಬುದಾಗಿ ನೆನೆಸಿ ಏನ್ ಮಾಡಿದ್ರಂತೆ, ಮುಂದಕ್ಕೆ ಹೋದ್ರು.
ಮುಂದಕ್ಕೆ ಹೋದಾಗ ಆ ಶತ್ರು ಬಲಿಷ್ಠನು ಬಲಾಢ್ಯನು ಭಯಂಕರವಾದಂತ ರೀತಿಯಲ್ಲಿ ಇದ್ದಾಗಲೂ ಕೂಡ ಇವರು ಮುಂದೆ ನಂಬಿಕೆಯಿಂದ ವಿಶ್ವಾಸದಿಂದ ಏನೇ ಆಗಲಿ ಎಂಬುದಾಗಿ ಹೋದಂತ ಸಮಯದಲ್ಲಿ ದೊಡ್ಡದಾದಂತ ಜಯವನ್ನ ಗಳಿಸಿದ್ರು ಪ್ರಿಯರು. ಅದರ ರೀತಿಯಾಗಿ ನಾವು ದೇವರ ಬಳಿಗೆ ಬಂದಾಗ, ದೇವರ ಸನ್ನಿಧಾನಕ್ಕೆ ಬಂದಾಗ ನಮಗೆ ಬರುವಂತಹ ಒಂದು ಕೋಟೆಗಳನ್ನ, ದೊಡ್ಡದಾಗಿರ್ತಕ್ಕಂಥ ಆ ಸ್ಥಿತಿಗಳನ್ನ ನೋಡಿ ನಾವೇನ್ ಮಾಡಬಾರದು, ಭಯ ಪಡಬಾರದು. ಮುಂದೆ ಹೆಜ್ಜೆ ಇಡಬೇಕು. ನಂಬಿಕೆ, ಪ್ರಾರ್ಥನೆ, ಸ್ತುತಿ ಎನ್ನುವಂತ ಆಯುಧಗಳು ನಮಗೆ ದೇವರು ಕೊಟ್ಟಿದ್ದಾನೆ. ಮುಂದೆ ನಾವು ಹೋಗುವಾಗ ಖಂಡಿತವಾಗಿ ಆ ದೊಡ್ಡದಾಗಿರುವಂಥದ್ದು ನಾವು ಮುಂದೆ ಹೋಗುವಾಗ ಅದರ ಮುಂದೆ ಯಾರು ದೊಡ್ಡವರಾಗ್ತೀವಿ? ನಾವೇ ದೊಡ್ಡವರಾಗ್ತೀವಿ. ಹಲ್ಲೆಲೂಯಾ. ಗಿದ್ಯೋನನ ಸೈನ್ಯ ನಿಮಗೆ ನೆನಪಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಯೆರಿಕೋ ಎನ್ನುವಂತ ಅನುಭವ ಆದ ಮೇಲೆ ಬರುವಂಥದ್ದು ಯಾವ ಅನುಭವ ರೀ? ಒಂದ್ಸಾರಿ ನೀವು ಓದ್ರಿ ಸತ್ಯವೇದ ಪುಸ್ತಕ 2ನೇ ಅಧ್ಯಾಯ 2ನೇ ಅರಸುಗಳು 7ನೇ ವಚನ. 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 7ನೇ ವಚನ. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಲ್ಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ಇವರಿಬ್ಬರು ಒಳೆಯ ದಡದಲ್ಲಿ ಇರುವ ಒಳೆಯ ದಡದಲ್ಲಿ ಏನ್ ಮಾಡಿದ್ರಂತೆ? ನಿಂತರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೋರ್ದಾನ್ ಎನ್ನುವಂಥದ್ದು ಮೇಲಿನಿಂದ ಕೆಳಮುಖವಾಗಿ ಹರಿಯುತ್ತದೆ ಎನ್ನುವಂಥ ಶಬ್ದವನ್ನು, ಅರ್ಥವನ್ನು ಕೊಡುವಂಥ ಒಂದು ಪದವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯೋರ್ದಾನ್ ಎನ್ನುವಂಥ ಶಬ್ದ ಕೇಳಿದ ತಕ್ಷಣನೇ ನಿಮಗೆ ಕೆಲವೊಂದು ವಿಷಯಗಳ ಸಂಗತಿಗಳು ಗೊತ್ತಾಗಿರ್ತವೆ. ಕೆಂಪು ಸಮುದ್ರವನ್ನು ದಾಟಿದ ಮೇಲೆ, ಅರಣ್ಯ ಮಾರ್ಗವಾಗಿ ಬಂದ ಮೇಲೆ ಅವ್ರು ಯಾವುದನ್ನು ದಾಟಿದ್ರಂತೆ? ಯೋರ್ದಾನನ್ನು ದಾಟಿದ್ರು. ಯೋರ್ದಾನನ್ನು ದಾಟಬೇಕಾದ್ರೆ ದೇವರು ಹೇಳಿದ್ರು, ನಿಮ್ಮನ್ನು ನೀವೇನು ಮಾಡ್ಕೊಳ್ರಿ, ಶುದ್ಧಿ ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ, ಯಾಜಕರನ್ನು ಮುಂದಿಟ್ಟಾಗ ದೇವರ ಮಂಜೂಷವನ್ನು ಮುಂದೆ ಇಟ್ಟಂತ ಸಮಯದಲ್ಲಿ ಅವರು ಕಾಲಿಡುತ್ತಲೇ ಸುಗ್ಗಿ ಕಾಲದಲ್ಲಿ ದಡಮೀರಿ ಹರಿಯುವಂತ ಯೋರ್ದಾನ್ ಏನಾಯ್ತಂತೆ? ಅದು ಹರಿಯುವಂಥದ್ದು ನಿಂತುಕೊಂಡು ಬಿಡ್ತು. ಹಲ್ಲೆಲೂಯಾ. ಒಣ ನೆಲದಲ್ಲಿ ಅವರು ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಡಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯೋರ್ದಾನಿನ ಕಡೆಗೆ ನಾವು ಬರಬೇಕು. ಯೋರ್ದಾನ್ ಅಂತಂದ್ರೆ ಒಂದ್ಸಾರಿ ನೀವು ಸತ್ಯವೇದ ಪುಸ್ತಕದಲ್ಲಿ ಅದು ಯಾವುದನ್ನ ಸೂಚಿಸುವಂತದ್ದಾಗಿದೆ ಅಂತಂದ್ರೆ, ಯೋರ್ದಾನ್ ನದಿಯು ಎರ್ಮಾನ್ ಎನ್ನುವಂತ ಬೆಟ್ಟದಲ್ಲಿ ಹುಟ್ಟಿ ಗಲಿಲಾಯದ ಕಡೆಗೆ ಅದೇನಾಗಿದೆ ಬರುವಂತದ್ದಾಗಿದೆ. ಅಲ್ಲಿ ಯೇಸು ಕ್ರಿಸ್ತನ್ ಏನ್ ಮಾಡಿದ? ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡಿದ್ದಾದ ಮೇಲೆ ಆಕಾಶದಿಂದ ಏನ್ ಹೇಳಿದು ಬಂತಂತೆ? ಪಾರಿವಾಳ. ಹಲ್ಲೆಲೂಯಾ. ಪಾರಿವಾಳದ ರೂಪದಲ್ಲಿ ದೇವರ ಆತ್ಮನೇ ಎಲ್ಲಿ ಇಳಿದು ಬಂದ್ರಂತೆ? ಯೇಸು ಸ್ವಾಮಿಯ ಮೇಲೆ ಪ್ರೇರ. ಯೋರ್ದಾನ್ ಎನ್ನುವಂಥದ್ದು ದೀಕ್ಷಾ ಸ್ನಾನಕ್ಕೆ ಸಾದೃಶ್ಯವಾಗಿದೆ. ಯೋರ್ದಾನ್ ಎನ್ನುವಂಥದ್ದು ಇನ್ನೊಂದಕ್ಕೆ ಸಾದೃಶ್ಯವಾಗಿದೆ. ಏನ್ರಿ? ದೇವರ ಬಲವಾದ ಅಭಿಷೇಕಕ್ಕೆ ಅದೇನಾಗಿದೆ? ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಅದೇನಾಗಿದೆ? ಸಾದೃಶ್ಯವಾಗಿದೆ ಪ್ರೇರ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಕೊನೆಯ ಅನುಭವ ಯಾವ ಅನುಭವ? ಅದು ಯೋರ್ದಾನಿನ ಅನುಭವ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರಾಗಿದ್ದಾಗಲೂ ಕೂಡ, ಅರಸನಾಗಿದ್ದಾಗಲೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಆತನು ಬಂದು ಸಂಪೂರ್ಣವಾಗಿ ಪಾಪವಿಲ್ಲದ ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವಂಥವ್ರು ಯಾರ್ರಿ? ಯೇಸು ಸ್ವಾಮಿ. ಹಲ್ಲೆಲೂಯಾ. ಪಾಪ ವಿಮೋಚನೆಗೋಸ್ಕರವಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂತೀವಿ. ಆದರೆ ಪಾಪವಿಲ್ಲದೆಯೇ ಎಲ್ಲಾ ಧರ್ಮವನ್ನು ನಾವು ನೆರವೇರಿಸಬೇಕು ಎನ್ನುವಂಥ ಒಂದು ಮಾತನ್ನ ಯೋಹಾನನಿಗೆ ಹೇಳಿ ಆತನೇನ್ ಮಾಡಿದ? ಪಾಪವಿಲ್ಲದ ಪಾವನ ಮೂರ್ತಿಯಾದಂಥ ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿ ಆತ ಎದ್ದು ಬಂದ. ಯೇಸಪ್ಪ ಒಂದ್ಸಾರಿ ಹೇಳ್ತಾರೆ, ಏನಂತ ಹೇಳಂದ್ರೆ, ಒಬ್ಬನು ನೀರಿನಿಂದಲೂ ಒಬ್ಬನು ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣುವುದಿಲ್ಲ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನೀರಿನ ಸಾಕ್ಷಿ, ರಕ್ತದ ಸಾಕ್ಷಿ, ಆತ್ಮನ ಸಾಕ್ಷಿ, 3 ಸಾಕ್ಷಿಗಳು ಖಂಡಿತವಾಗಿ ನಮಗೆ ಬೇಕೇ ಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಆ ಒಂದು ಸ್ಥಳದಲ್ಲಿ ಶಿಷ್ಯನಾಗಿರ್ತಕ್ಕಂಥ ಸ್ಥಾನಿಕನಾಗಿರುವಂತ ಯೋಹಾನನ ಮೂಲಕವಾಗಿ ಏನ್ ಮಾಡಿದ್ನರಿ? ದೀಕ್ಷಾ ಸ್ನಾನ ತೆಗೆದುಕೊಂಡು ಆಮೇಲೆ ಯೇಸಪ್ಪ ಹೇಳ್ತಾ ಇದ್ದಾರೆ, ಆತನು ಮೇಲನೆ ಲೋಕಕ್ಕೆ ಹೋಗುವಂತ ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ ಓದ್ತೀರಿ ಯಾರಾದ್ರೂ? ಮೊದಲನೇ ಅಧ್ಯಾಯ 5ನೇ ವಚನ, 2ನೇ ಅಧ್ಯಾಯ 38ನೇ ವಚನ. ಹೀಗಿರಲಾಗಿ ಆತನು ಅವರೊಂದಿಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ
ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಹಲ್ಲೆಲೂಯ. ಯೋರ್ದಾನ್ ಎನ್ನುವಂಥದ್ದು ಪವಿತ್ರಾತ್ಮನ ದೀಕ್ಷಾ ಸ್ನಾನಕ್ಕೆ ಏನಾಗಿದೆ ರೀ, ಸಾದೃಶ್ಯವಾಗಿದೆ. 2ನೇ ಅಧ್ಯಾಯದಲ್ಲಿ ನಾನು ಹೇಳಿದೆ 38ನೇ ವಚನ ಓದ್ರಿ ಅಂತ ಹೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ರಿ ಒಬ್ರು. ಹಾ 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 ಸಹೋದರರೇ, ಹಾ ಹಾ ಯಾವುದು ಓದ್ತಾ ಇದ್ರಿ? 2:38. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನ ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಹಲ್ಲೆಲೂಯಾ. ಯಾರನ್ನ ದೇವರು ಕರಿಬೇಕಂತೇಳಿ ಅಂದುಕೊಂಡಿದನು, ಯಾರನ್ನ ತನ್ನ ಬಳಿಗೆ ದೂರದಲ್ಲಿರುವಂತವ್ರನ್ನ ಸಮೀಪಸ್ಥರನ್ನಾಗಿ ಮಾಡ್ಬೇಕಂತೇಳಿ ಅಂದುಕೊಂಡಿದನು, ಅವರೆಲ್ಲರಿಗೂ ಕೂಡ ಯಾವ ದಾನ ಬೇಕ್ರಿ? ಪವಿತ್ರಾತ್ಮನ ದಾನ ಬೇಕು. ಪವಿತ್ರಾತ್ಮನ ಅಭಿಷೇಕ ಬೇಕೇ ಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ. 4ನೇ ಅನುಭವ. ಯಾವ ಅನುಭವ ಇದು? ಯೋರ್ದಾನಿನ ಅನುಭವ, ಪವಿತ್ರಾತ್ಮನ ಈ ಒಂದು ಅನುಭವ ಆಗಿದೆ ಪ್ರಿಯರಲ್ಲಿ. ಪವಿತ್ರಾತ್ಮನ ಅನುಭವವನ್ನು ನಾವು ನೋಡ್ತಾ ಇದ್ದೇವೆ. ಶಕ್ತಿ ಅವರ ಮೇಲೆ ಬಂದಾಗ ಅವರು ಅನೇಕ ಕಾರ್ಯಗಳನ್ನ ಮಾಡಿದರು. ಅಲ್ಲಿ ನಾನಾ ಭಾಷೆಗಳನ್ನ ಮಾತಾಡಿದ್ರು, ನಾನಾ ಸೂಚಕ ಕಾರ್ಯಗಳನ್ನ ಮಾಡಿದ್ರು. ಯಾರು ಅವರು ಬಲಹೀನರಾಗಿದ್ರು ಅವರು ದೇವರ ಆತ್ಮನ ಮೂಲಕವಾಗಿ ಬಲವನ್ನು ಹೊಂದಿದ್ರು. ಯಾರು ಜ್ಞಾನಹೀನರಾಗಿದ್ರು ದೇವರ ಆತ್ಮ ಅವ್ರ ಮೇಲೆ ಬಂದಾಗ ಅವರು ಸಂಪೂರ್ಣ ಜ್ಞಾನವನ್ನು ಹೊಂದಿಕೊಂಡ್ರು. ಯಾರು ಅಂಜುಬುರುಕರಾಗಿದ್ರು ಅವರು ದೇವರ ಆತ್ಮ ಬಂದಾಗ ಧೈರ್ಯವಂತರಾಗಿ ನಿಂತುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದ್ರೆ, ಆವತ್ತಿನ ದಿವಸಗಳಲ್ಲಿ ಏದೇನ್ ತೋಟವನ್ನ ದೇವರು ಸೃಷ್ಟಿ ಮಾಡಿದಾಗ ದೇವರಲ್ಲಿ ಒಂದು ನದಿಯನ್ನ ಇಟ್ಟನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಆ ನದಿ ಏನ್ ಮಾಡ್ತಾ ಇತ್ತಂತೆ, ಎಲ್ಲಿ ಯಾವ ಕಡೆಗೆ ಹರಿತಾ ಇತ್ತು ಅಲ್ಲಿ ಬಂಗಾರ ಮತ್ತು ಅಮೂಲ್ಯವಾಗಿರ್ತಕ್ಕಂಥ ಏನಂತ ಹೇಳ್ತೀವಿ ಕಲ್ಲುಗಳನ್ನ. ವಚನ ಓದಿರಿ, ಆದಿಕಾಂಡ ಪುಸ್ತಕದಲ್ಲಿ ಇರುತ್ತೆ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆವನವನ್ನು ತೋರಿಸ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯ ಹೆಸರು ಪಿಶೋನ್, ಅದು ಬಂಗಾರ ದೊರಕುವ ಅವಿಲ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದ ಅಲ್ಲಿ ಬದೋಲಕ ಧೂಪವು ಗೋಮೇಧಿಕ ರತ್ನವೂ ಸಿಕ್ಕುತ್ತದೆ. 2ನೆಯ ನದಿ ಹೆಸರು ಕಿಹೋನ್, ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. 3ನೇ ನದಿ ಹೆಸರು ಇದ್ದೆಕೆಲ್, ಅದು ಅಶೂರ್ ದೇಶದ ಮುಂದೆ ಹರಿಯುವುದು. 4ನೇದು ಯುಫ್ರಟಿಸ್ ಎನ್ನುವಂತ ನದಿ. ಒಂದು ನದಿ 4 ನದಿಗಳಾಗಿ ಏನಾಗ್ತಾ ಇರೋದು, ಭಾಗವಾಗ್ತಾ ಇದೆ. ಪ್ರೇಜ್ರಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ನದಿಯ ಮೂಲಕವಾಗಿ ಬಂಗಾರ ಮತ್ತು ಅತ್ಯಮೂಲ್ಯ ಕಲ್ಲುಗಳು, ಬುಧೋಲಕ ಧೂಪ, ಗೋಮೇಧಿಕ ರತ್ನಗಳು ಏನಾಗ್ತಾ ಇತ್ತಂದ್ರೆ ಸಿಗ್ತಾ ಇತ್ತು ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ಬಂಗಾರ ಎನ್ನುವಂಥದ್ದು ಬಂಗಾರ ಆಗಬೇಕಾದ್ರೆ ಬಂಗಾರ ಹಂಗೆ ಆಗುತ್ತದೆ. ಅಕ್ಕಸಾಲಿಗನ ಏನ್ ಮಾಡ್ತಾನೆ, ಅದರಲ್ಲಿರ್ತಕ್ಕಂಥ ಎಲ್ಲಾ ಕಲ್ಮಶವನ್ನ ತೆಗೆದು ಹಾಕಿದಾದ ಮೇಲೆ ಅದು ಬಂಗಾರವಾಗಿ ಚಿನ್ನವಾಗಿ ಅದೇನಾಗುತ್ತೆ, ಮಾರ್ಪಾಟಾಗುತ್ತೆ ಪ್ರಿಯರೇ. ಬಂಗಾರ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ? ಅದು ಒಂದು ಶುದ್ಧತೆಗೆ ಸಾದೃಶ್ಯವಾಗಿದೆ, ನಂಬಿಕೆಗೆ ಸಾದೃಶ್ಯವಾಗಿದೆ ಪ್ರಿಯರೇ. ಅಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಕಲ್ಲುಗಳು ದೇವರ ಆತ್ಮನ ವರಗಳಿಗೆ ಏನಾಗಿದೆ ರೀ, ಸಾದೃಶ್ಯವಾಗಿದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಪವಿತ್ರಾತ್ಮ ದೇವರು ನಮ್ಮಲ್ಲಿ ಬರುವಾಗ ದೇವ್ರು ಹೇಳ್ತಾರೆ ಒಂದ್ಸಾರಿ ಏನಂತೇಳಿ, ನನ್ನನ್ನು ನಂಬುವವನ ಹೊಟ್ಟೆ ಒಳಗಡೆಯಿಂದ ಏನಾಗ್ತವೆ, ಜೀವಕರವಾದ ಹೊಳೆಗಳು ಹರಿದು ಬರ್ತವೆ. ಏನಂತೆ, ಜೀವಕರವಾದ ನದಿಗಳು ಹರಿತವೆ. ಹಲ್ಲೆಲೂಯಾ. ನೀವು ಓದಲ್ಲೆಲ್ಲ ಏನಾಗ್ಬೇಕು, ಸುಗ್ಗಿ ಆಗ್ಬೇಕು ಹೊರತಾಗಿ ಬೋರ್ಡ್ ಹಾಕ್ಬೇಕು. ಯಾಕಂದ್ರೆ ನೀವೊಂದು ನದಿಯಾಗಿದ್ದೀರಿ. ಹಲ್ಲೆಲೂಯಾ, ಯೇಸುವಿನಲ್ಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ನದಿ 4 ಶಾಖೆಗಳಾಯ್ತು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪವಿತ್ರಾತ್ಮನನ್ನು ನೀವು ಹೊಂದಿಕೊಂಡಾಗ, ಅಭಿಷೇಕವನ್ನು ಹೊಂದಿಕೊಂಡಾಗ 4 ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಯ ಕಡೆಗೆ ನೀವು, ಸೇವೆಯ ಕಡೆಗೆ ನೀವು ನಡೆಸಲ್ಪಡಬೇಕಾಗುತ್ತೆ ಪ್ರಿಯರು. ಮೊದಲನೇದಾಗಿ ಯೇಸಪ್ಪ ಹೇಳ್ತಾ ಇದ್ದೀನಿ ಏನಂತ ಹೇಳಿ, ಮೊದಲನೇದಾಗಿ ನೀವು ಯೆರೂಸಲೇಮಿನಲ್ಲಿ ಏನಾಗಬೇಕು, ಸಾಕ್ಷಿಗಳಾಗಿರ್ಬೇಕು. ಅಂದ್ರೆ ಸಭೆಯಲ್ಲಿ. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ ನೀವು ಸಾಕ್ಷಿಗಳಾಗಿರ್ಬೇಕು. 2ನೇದಾಗಿ ಯೂದಾಯದಲ್ಲಿ, ಯೂದಾ ಗೋತ್ರದ ಸಿಂಹ ಯಾರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಈ ಸತ್ಯವೇದದಲ್ಲಿ, ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ತನ್ನ ಸ್ವಂತ ಜನರನ್ನ
ಕರೆಯುವುದಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಭೆಯಲ್ಲಿ ಸಾಕ್ಷಿಯಾಗಿರ್ಬೇಕು, ಸ್ವಂತ ಜನರಲ್ಲಿ ನೀನೇನಾಗಿರ್ಬೇಕು, ಸಾಕ್ಷಿಯಾಗಿರ್ಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಸಮಾರ್ಯದಲ್ಲಿ ಸಾಕ್ಷಿಯಾಗಿರ್ಬೇಕು. ಸಮಾರ್ಯ ಅಂದ್ರೆ ಏನ್ರಿ? ಅನ್ಯ ಜನಗಳು ವಾಸ ಮಾಡುವಂತ ಸ್ಥಳ. ಅನ್ಯರಲ್ಲಿ ಕೂಡ ನಿನ್ನ ಸಾಕ್ಷಿ ಪ್ರಸಿದ್ಧಿಗೆ ಬರಬೇಕು. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಭೂಮಿಯ ಕಡೆಯವರೆಗೂ ಕೂಡ ನೀವೇನಾಗ್ಬೇಕಂತೆ, ಸಾಕ್ಷಿಗಳಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಯೆರೂಸಲೇಮಿನಲ್ಲಿ ಅಂದರೆ ಸಭೆಯಲ್ಲಿ, ಎರಡನೇದಾಗಿ ಯೂದಾಯದಲ್ಲಿ ಅಂದರೆ ಸ್ವಂತ ಜನರಲ್ಲಿ, ಮೂರನೇದಾಗಿ ನಾವು ನೋಡಿದ್ವಿ ಸಮಾರ್ಯದಲ್ಲಿ ಅಂದರೆ ಅನ್ಯ ಜನರಲ್ಲಿ, ನಾಲ್ಕನೇದಾಗಿ ಭೂಮಿಯ ಕಡೆಯವರೆಗೆ ಅಂದರೆ ನೀವು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನೀವೇನಾಗಿರ್ಬೇಕಂತೆ, ಸಾಕ್ಷಿಯನ್ನ ಕಾಪಾಡಿಕೊಳ್ಳಬೇಕು. ನೀವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ದೇವ ಜನರಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೋಡುವಾಗ ನಿಮ್ಮ ಮಾತುಗಳು, ನಿಮ್ಮ ನೋಟ, ನಿಮ್ಮ ನಡತೆ, ನಿಮ್ಮ ಆಲೋಚನೆ ವಿಧಾನ, ನಿಮ್ಮ ಭಕ್ತಿಯ ಜೀವಿತ ಪ್ರತಿಯೊಂದು ಕೂಡ ಏನಾಗಿರ್ಬೇಕದು ನಿಮ್ಮನ್ನು ನೋಡುವಾಗ ಹೊರಹೊಮ್ಮಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಒಂದು ನದಿ ಯಾವ ರೀತಿಯಾಗಿ ಏನ್ ಮಾಡುತ್ತಾರೆ, 4 ಕವಲುಗಳಾಗಿ, ಅದು 4 ನದಿಗಳಾಗಿ ಮಾರ್ಪಾಟಾಗುತ್ತೋ ಏದಿನಲ್ಲಿ ಹುಟ್ಟಿರುವಂಥದ್ದು. ಈ ಸಮಯದಲ್ಲಿ ಪರಿಶುದ್ಧ ಆತ್ಮನ ಮೂಲಕವಾಗಿ, ಯೇಸು ಕ್ರಿಸ್ತನ ನಂಬಿದಂಥವ್ರ ಮೂಲಕವಾಗಿ ಹರಿಯುವಂಥ ನದಿಯು ಕೂಡ 4 ವಿಧಾನದಲ್ಲಿ ಏನಾಗಿರ್ಬೇಕ್ರಿ, ವಿಭಾಗಿಸಲ್ಪಟ್ಟ ಒಂದು ಸಾಕ್ಷಿಯನ್ನ ನುಡಿಯುವಂಥದ್ದಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಆ ಸಮಯದಲ್ಲಿ ಎಲೀಯನು ಹೋಗುವಂಥ ಸಮಯ ಹತ್ತಿರವಾಯಿತು ಪ್ರಿಯರೇ. 46ನೇ ಕೀರ್ತನೆ 4ನೇ ವಚನ ಒಂದ್ಸರಿ ಓದ್ತೀರಾ? ಒಂದು ನದಿಯದೆ ಅದರ ಕಾಲುವೆಗಳು ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನ ಸಂತೋಷ ಪಡಿಸುತ್ತದೆ. 22ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 1ನೇ ವಚನ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯು ಪವಿತ್ರಾತ್ಮನೆಂಬ ಒಂದು ನದಿಯೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಗಿಲ್ಗಾಲ್ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ ರೀ? ರಕ್ಷಣೆಗೆ ಸಾದೃಶ್ಯವಾಗಿದೆ. ನಾವು ನೋಡ್ತಾ ಇದ್ದೇವೆ ಬೇತೇಲ್ ಎನ್ನುವಂಥದ್ದು ದೇವರ ಮನೆಗೆ ಸಾದೃಶ್ಯವಾಗಿದೆ. ಯೆರಿಕೋ ಎನ್ನುವಂಥದ್ದು ಸ್ತುತಿಯ ಒಂದು ಗುರುತಾಗಿ ಕಾಣಿಸಿಕೊಂಡ್ರೆ, ಯೋರ್ದಾನ್ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ ರೀ? ದೀಕ್ಷಾ ಸ್ನಾನ ಮತ್ತು ಪವಿತ್ರಾತ್ಮನ ಅಭಿಷೇಕ ಮತ್ತು ಪವಿತ್ರಾತ್ಮ ವರ ಮತ್ತು ಫಲಗಳಿಗೆ ಇದೇನಾಗಿದೆ ರೀ? ಒಂದು ಗುರುತಾಗಿದೆ ಪ್ರಿಯರೇ. ಈ 4 ಅನುಭವದಲ್ಲಿ ನಾವೇನಾಗಿರ್ಬೇಕು, ಬರುವಂಥ ವ್ಯಕ್ತಿಗಳಾಗಬೇಕು. ಈ 4 ಅನುಭವಗಳು ನಮಗೆ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅನೇಕ ಆಟಗಾರರಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಆಗಿ ಕ್ರಿಕೆಟ್ ಆಡುವಂಥ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಆಟಗಾರರಿದ್ದಾರೆ. ಆಟಗಾರ ಅಂದರೆ ಅವರು ಮನುಷ್ಯರು. ಅವರು ಒಬ್ಬರು ಇಂಡಿಯಾ ಜೆರ್ಸಿಯನ್ನ ಹಾಕಿಕೊಂಡ್ರು, ಇನ್ನೊಬ್ಬರು ಇಂಗ್ಲೆಂಡಿಂದು ಹಾಕ್ಕೊಂಡ್ರು, ಆಸ್ಟ್ರೇಲಿಯಾದ ಹಾಕ್ಕೊಂಡ್ರು, ಪಾಕಿಸ್ತಾನದ ಹಾಕ್ಕೊಂಡ್ರು, ಜಿಂಬಾಬ್ವೆದ ಹಾಕಿದ್ರು, ಶ್ರೀಲಂಕಾದ ಹಾಕಿಕೊಂಡ್ರು. ಬೇರೆ ಬೇರೆ ದೇಶದ ವಸ್ತ್ರಗಳನ್ನು ಅವರು ಸಮವಸ್ತ್ರಗಳು, ಆಟದ ಸಮವಸ್ತ್ರಗಳನ್ನು ಹಾಕಿಕೊಂಡ್ರು. ಅಲ್ಲಿ ಹಾಕಿಕೊಂಡಾದ ಮೇಲೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಿ ಇಂಡಿಯಾದವ್ರು ಯಾರು ಅಂತಂದರೆ ಬ್ಲೂ ಜೆರ್ಸಿ ಅಂದರೆ ನೀಲಿ ಕಲರ್ ಬಟ್ಟೆಗಳನ್ನು ಹಾಕ್ಕೊಂಡಂಥವ್ರು. ಆಸ್ಟ್ರೇಲಿಯಾದವ್ರು ಅಂದರೆ ಅರಿಶಿನ ಕಲರ್ ಬಟ್ಟೆಗಳನ್ನು ಹಾಕ್ಕೊಂಡಂಥವ್ರು. ಪಾಕಿಸ್ತಾನದವರು ಅಂತಂದರೆ ಹಸಿರು ಕಲರ್ ಬಟ್ಟೆಗಳನ್ನು ಹಾಕಿಕೊಂಡಂಥವ್ರು. ಒಂಥರ ನೀಲಿ ಕಲರ್ ಇರುತ್ತೆ, ಆ ರೀತಿಯಲ್ಲಿ ಹಾಕ್ಕೊಂಡಂಥವ್ರು ಯಾರು? ಶ್ರೀಲಂಕಾದವ್ರು ಅಂತಾರೆ. ಈಸಿಯಾಗಿ ನೀವೇನು ಮಾಡ್ತೀರಿ, ಗುರುತು ಹಿಡಿತೀರಿ. ಅದೇ ರೀತಿಯಾಗಿ ನಿಮ್ಮನ್ನು ನೋಡಿದವರು ಕೂಡ ಕ್ರಿಸ್ತನ ಮಕ್ಕಳು ಅಂತೇಳಿ ಏನು ಮಾಡಬೇಕು, ಗುರುತಿಸಬೇಕು. ಕ್ರಿಸ್ತನನ್ನು ನೀವು ಧರಿಸಿಕೊಂಡವರಾಗಿದ್ದೀರಿ. ಯಾರನ್ನ ರೀ? ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಂತ ನಿಮ್ಮಲ್ಲಿ ಆತನ ಲಕ್ಷಣಗಳು ಪರಿಪೂರ್ಣವಾಗಿ ಏನಾಗಬೇಕು, ಕಾಣಿಸಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿ ಸಮಯ ಬಂದೇ ಬಿಡ್ತು. ಆಗ ಅಗ್ನಿಮಯವಾದಂಥ ರಥಾಶ್ವಗಳು ಕೆಳಗಡೆ ಇಳಿದಾಗ ಎಲೀಯನನ್ನು ಹೊತ್ತುಕೊಂಡು ಅವೇನು ಮಾಡಿದ್ವು, ಮೇಲಕ್ಕೆ ಏರುವುದು ಪ್ರಿಯರೇ. ತಂದೆಯೇ ಇಸ್ರಾಯೇಲಿಗೆ ರಥಾಶ್ವಗಳಾದವನೇ ಎಂಬುದಾಗಿ ಎಲೀಷನ್ ಏನ್ ಮಾಡ್ತಾ ಇದ್ದಾನ್ರಿ, ಬೀಳ್ತಾ ಇದ್ದಾನೆ, ಅರಸ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ. ಆಗ ಕಂಬಳಿಯನ್ನು ತನ್ನ ಬಟ್ಟೆಗಳನ್ನು ಅಳೆದುಕೊಂಡ. ಕಾರಣ ಏನು? ಆವತ್ತಿನಿಂದ ಎಲೀಯನಿಗೂ ಎಲೀಷನಿಗೆ ಇರ್ತಕ್ಕಂಥ ಒಂದು ಶಾರೀರಿಕ ಸಂಬಂಧ ಎನ್ನುವಂಥದ್ದು ಏನಾಯ್ತು, ಕಡಿದು ಹಾಕಲ್ಪಟ್ಟು, ಮುರಿಯದು ಹಾಕಲ್ಪಟ್ಟು. ಆ ಸಂಬಂಧ ಎನ್ನುವಂಥದ್ದು ಮುಂದೆ ಆತನು ಎಲೀಯನನ್ನು ನೋಡಲಿಕ್ಕೆ ಇಲ್ಲ ಅಲ್ಲಿಯವರೆಗೆ. ಹಲ್ಲೆಲೂಯಾ. ಆತ್ಮನ ಲೋಕದಲ್ಲಿ ಪುನಃ ಅವ್ರು ಏನ್ ಮಾಡ್ತಾರೆ, ಒಬ್ರಿಗೊಬ್ರು ಭೇಟಿ ಆಗ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅರಿದುಕೊಂಡಿದ್ದಾದ್ಮೇಲೆ ಆ ಕಂಬಳಿಯನ್ನು ತೆಗೆದುಕೊಳ್ತಾ ಇದ್ದಾನೆ. ಹೌದನ್ರಿ, ಎಲೀಯನು ಹಾಕಿಕೊಂಡಂತ ಕಂಬಳಿ. ಹಲ್ಲೆಲೂಯಾ. ತೆಗೆದುಕೊಂಡು ಯೋರ್ದಾನ್ ಸಮೀಪಕ್ಕೆ ಬಂದ. ಯೋರ್ದಾನ್ ಹೊಳೆಯನ್ನು ಹೊಡೆದಾಗ ಎಲೀಯನಿಗೆ ಯಾವ ರೀತಿಯಾಗಿ ದಾರಿ ಮಾಡಿಕೊಟ್ಟಂತ ಆ ಒಂದು ಯೋರ್ದಾನ್ ಹೊಳೆ ಎಲೀಷನಿಗೂ ಕೂಡ ದಾರಿ ಮಾಡಿ ಕೊಡ್ತು ಪ್ರಿಯರೇ. ಎಲೀಯನು 8 ಅದ್ಭುತಗಳನ್ನ ಮಾಡಿದರೆ, ಎಲೀಷನು 16 ಅದ್ಭುತಗಳನ್ನ ಮಾಡಿದ. ಆ 2ರಷ್ಟು ಆತ್ಮನ
ಪಾಲನ್ನು ಹೊಂದಿಕೊಂಡ, 2ರಷ್ಟು ಆತ್ಮನ ವರಗಳನ್ನು ಪಾಲನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಈ 4 ಅನುಭವಗಳು ನಮಗೆ ಬಹಳ ಪ್ರಾಮುಖ್ಯ. ಪ್ರೇರಿ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಸಹೋದರ ಸಹೋದರಿಯೇ, ಗಿಲ್ಗಾಲ್ ಅನುಭವದಲ್ಲಿ ನಿನಗೆ ನಿಂದೆ ನಿವಾರಣೆಯಾದಂಥ ಸ್ಥಳ ಆ ಒಂದು ಗಿಲ್ಗಾಲ್ ಎನ್ನುವಂಥದ್ದು. 2ನೇದಾಗಿ ಅದು ಗಿಲ್ಗಾಲ್ ರಕ್ಷಣೆಗೆ ಸೂಚನೆಯಾದರೆ ಬೇತೇಲ್ ಎನ್ನುವಂಥದ್ದು ಅದು ದೇವರ ಮನೆಯಾಗಿ ದೇವರ ಸಭೆಯಲ್ಲಿಯೇ ನಿನಗಿರಬೇಕು. ಏನೇ ಬಂದರೂ ಕೂಡ ದೇವರ ಸಭೆಯನ್ನು ಬಿಟ್ಟು ಹೋಗಬಾರದು. ಆ ಒಂದು ಬೇತೇಲಿನಲ್ಲಿಯೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಯಜ್ಞವೇದಿಯನ್ನು ಕಟ್ಟಿದ ಯಾಕೋಬನು, ದೇವರಿಗೆ 10ರಲ್ಲಿ ಒಂದು ಪಾಲನ್ನು ಕೊಟ್ಟ, ಸಂಪೂರ್ಣವಾಗಿ ಅಲ್ಲೇ ವಾಸ ಮಾಡಿ ಎಂಬುದಾಗಿ ದೇವರು ಹೇಳಿದಾಗ ಅದೇ ರೀತಿಯಾಗಿ ವಾಸ ಮಾಡಿದ ಪ್ರಿಯರೇ. 3ನೇದಾಗಿ ಯೆರಿಕೋವಿನ ಅನುಭವ ಅದೊಂದು ಸ್ತುತಿಯ ಅನುಭವವಾಗಿ ಇತ್ತು ಪ್ರಿಯರೇ. ಆ ಇಸ್ರಾಯೇಲರು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ಸ್ತುತಿ, ತಮ್ಮ ಬಾಯಿಂದ ದೇವರಿಗೆ ಸ್ತುತಿಯನ್ನ ಮಾಡಿದಾಗ ಆ ಒಂದು ಕೋಟೆ ಕೆಳಗಡೆ ಬಿತ್ತು. ನಿನ್ನ ಮುಂದೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಕೋಟೆಗಳನ್ನ, ದೊಡ್ಡ ದೊಡ್ಡ ಪಟ್ಟಣಗಳನ್ನ, ದೊಡ್ಡ ದೊಡ್ಡ ಶಕ್ತಿಗಳನ್ನ ನೀನು ನಿನ್ನ ಸ್ತುತಿ ಬಾಯಿಯ ಮೂಲಕವಾಗಿ ಸಂಪೂರ್ಣವಾಗಿ ನೀನು ಅವುಗಳನ್ನು ಕೆಳಗಡೆ ಬೀಳಿಸಲಿಕ್ಕೆ ಸಾಧ್ಯ ಪ್ರಿಯರಿ. ಅನುಭವದ ಕಡೆಗೆ ಬನ್ನಿ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ ಯೋರ್ದಾನಿನ ಅನುಭವ, ದೀಕ್ಷಾ ಸ್ನಾನ, ಪವಿತ್ರಾತ್ಮನ ಅಭಿಷೇಕದ ಒಂದು ಅನುಭವ. ಈ ಅನುಭವ ನೀವು ಉಳ್ಳವರಾದರೆ ನೀವು ಹೋದಲ್ಲೆಲ್ಲ ನಿಮ್ಮ ಹೊಟ್ಟೆ ಒಳಗಡೆಯಿಂದ ಜೀವಕರವಾದಂಥ ನದಿಗಳು ಹರಿತಾವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದು ಬಲವಾದಂಥ ಆಶೀರ್ವಾದ, ನೀವು ಹೋಗುವಲ್ಲೆಲ್ಲ ಬಿಡುಗಡೆ, ನೀವು ಹೋದಲ್ಲೆಲ್ಲ ಆದರಣೆ, ನೀವು ಹೋದಲ್ಲೆಲ್ಲ ಸಂತೈಸುವಿಕೆ, ನೀವು ಹೋದಲ್ಲೆಲ್ಲ ಆತ್ಮನ ಕಾರ್ಯಗಳು ಆಗ್ತವೆ ಪ್ರಿಯರೇ. 1ನೇದಾಗಿ ಯೆರೂಸಲೇಮಿನಲ್ಲಿ, 2ನೇದಾಗಿ ಯೂದಾಯದಲ್ಲಿ, 3ನೇದಾಗಿ ಸಮಾರ್ಯದಲ್ಲಿ, 4ನೇದಾಗಿ ಭೂಮಿಯ ಕಡೆಯವರೆಗೆ ಸಾಕ್ಷಿಗಳಾಗಿ ನಿಲ್ಲುವಂತ ಒಂದು ಅಭಿಷೇಕ ನಿಮ್ಮಲ್ಲಿ ಬರುತ್ತೆ ಪ್ರಿಯರೇ. ಸಂದ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾ ನಿನಗೆ ಸ್ತೋತ್ರ ಸ್ವಾಮಿ, ಅದ್ಭುತ ಮಾಡುವ ದೇವರೇ ಸ್ತೋತ್ರ. ಹೌದು ಸ್ವಾಮಿ, 4 ರೀತಿಯ ಅನುಭವಗಳು ನಮ್ಮನ್ನ ದೇವರೇ ಯಾವ ರೀತಿಯಾಗಿ ಎಲಿಯನಿಂದ 2ರಷ್ಟು ಪಾಲನ್ನು ಹೊಂದಿಕೊಂಡನು ಎಂಬುದಾಗಿ ಸೂಚಿಸುವಂತ ಒಂದು ಗುರುತಾಗಿ ಕಾಣಿಸ್ತಾ ಇದ್ದಪ್ಪ ದೇವಾ. ನಾವು ಕೂಡ ಆ ಅನುಭವದಲ್ಲಿ ಸೇರ್ಲಿಕ್ಕಾಗುವ ಹಾಗೆ ಆತ್ಮನ ಮಾತುಗಳನ್ನ ನನಗೂ ನಮ್ಮೆಲ್ಲರಿಗೂ ನೀನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಕೇಳಿದಂಥ ಕಿವಿಗಳು ಕರ್ತನೇ ಸ್ವಾಮಿ, ಬಿತ್ತಿದಂಥ ವಾಕ್ಯಗಳು, ಬೀಜಗಳು ಯಾವುದು ಕೂಡ ನಷ್ಟವಾಗಲಾರದು ಹಾಗೆ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೂಡಿ ಬಂದು ಪ್ರತಿಯೊಬ್ಬ ಸಹೋದರ ಸಹೋದರಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತಾ ಅವರ ಜೀವಿತ ಪ್ರತಿಯೊಂದು ಆಶೀರ್ವದಿಸಲ್ಪಡಲಿಕ್ಕೆ ಕಾರ್ಯ ಜರುಗಿಸಿ ನಡೆಸಬೇಕೆಂಬುದಾಗಿ ಕರ್ತನೇ ವಿಶೇಷವಾಗಿ ಸ್ವಾಮಿ 4 ಅನುಭವದಲ್ಲಿ ನಾವು ಪ್ರತಿಯೊಬ್ಬರು ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಒಂದೇ ಪರಮತಂದೆ ಆಮೆನ್. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯನ್ಯತೆ ನಡೆಸಲಿಕ್ಕೆ ಅಲಂಕರಿಸಲಿಕ್ಕೆ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಗಡ ಸಕಲ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡ ಸದಾ ಕಲ್ನೆಲೆ ಇರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಭಾವಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಭಾವಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್ ಆಮೆನ್ ಆಮೆನ್.